ಥ್ಯಾಂಕ್ ಯು ಜೀಸಸ್. ಓಕೆ, ನಾವು ಕ್ಲಾಸ್ ಸ್ಟಾರ್ಟ್ ಮಾಡುವ. ನಮ್ಮ ಇವತ್ತಿನ ವಿಷಯ ಬ್ಯಾಪ್ಟಿಸಮ್ ಅಥವಾ ದೀಕ್ಷಾ ಸ್ನಾನ ಎನ್ನುವ ವಿಷಯವನ್ನು ನಾವು ಆಳವಾಗಿ ಕಲೀಲಿಕ್ಕೆ ಇದ್ದೇವೆ. ಓಕೆ, ನನ್ನ ವಾಯ್ಸ್ ಆಡಿಬಲ್ ಆಗಿದೆ ಅಲ್ವಾ ಎಲ್ಲರಿಗೂ? ಹೌದು ಬ್ರದರ್. ಓಕೆ, ಸರಿ. ಸೊ ದೀಕ್ಷಾ ಸ್ನಾನ ಎಂಬುದು ಏನಂತ ನಾವು ಈ ಸಮಯದಿಂದ ತಿಳ್ಕೊಳ್ಬೇಕು. ಮೊದಲನೇದಾಗಿ ವಾಕ್ಯವನ್ನು ನಾವು ಓದುವ. ಪಾಯಿಂಟ್ ನಂಬರ್ 1, ಒಂದು 6ರಿಂದ 7 ಪಾಯಿಂಟ್ ಅನ್ನು ಕಲಿಸ್ತೀನಿ. ತುಂಬಾ ಪಾಯಿಂಟ್ಸ್ಗಳಿದ್ದಾವೆ, ಅಷ್ಟು ಅವಶ್ಯಕತೆ ಇಲ್ಲ. ಆದ್ರೂ ಒಂದು 7ರಷ್ಟು ಪಾಯಿಂಟ್ ಮಾಡಿ ನಾನು ಕಲಿಸ್ತೀನಿ. ಓಕೆ, ಪಾಯಿಂಟ್ ನಂಬರ್ 1 ಏನಂತ ಹೇಳಿದ್ರೆ, ಇದು ಯೇಸುವಿನ ಆಜ್ಞೆ ಆಗಿದೆ. ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕೆಂಬುದು ಯೇಸು ಕೊಟ್ಟಂತ ಆಜ್ಞೆ. ಏನು? ಯೇಸು ಕೊಟ್ಟಂತ ಆಜ್ಞೆ. ವಾಕ್ಯವನ್ನು ನಾವು ಓದುವ. ಮಾರ್ಕ್ ಚಾಪ್ಟರ್ 16 ವರ್ಸ್ ನಂಬರ್ 16. ಮಾರ್ಕ್ 16 ವರ್ಸ್ 16 ಓದುವ. ರೋಹನ್ ಬ್ರದರ್, ಇಂಗ್ಲಿಷ್ ಅಲ್ಲಿ ಓದಿ. ಥ್ಯಾಂಕ್ ಯು ಲಾರ್ಡ್. He who believes and is baptized will be saved, but he who does not believe will be condemned. Amen. Good, madam. He who believes and is baptized will be saved. ಓಕೆ, ಇಟ್ ಈಸ್ ಕಮಾಂಡ್. ಇದು ಕಮಾಂಡ್ ಆಗಿದೆ. ಒಂದು ವಾಕ್ಯ ಹಿಂದಿಂದ ನಾವು ಓದೋದಾದ್ರೆ, ಫ್ರಮ್ ವರ್ಸ್ ನಂಬರ್ 15, and he said to them, go into all the world and preach the gospel to every creature, and he who believes and is baptized will be saved. ಹಾಗಾದ್ರೆ ಇದು ಕಮಾಂಡ್ ಆಗಿದೆ ಅಲ್ವಾ? ಇದು ಒಂದು ಆಜ್ಞೆ ಆಗಿದೆ. ಕನ್ನಡದಲ್ಲಿ ಓದುವ 15ನೇ ವಾಕ್ಯದಿಂದ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ. ಮ್ಯೂಟ್ ಮಾಡಿ ಬ್ರದರ್. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಖಂಡಿತ ನಂಬದೇ ಇರುವವನು ದಂಡನೆಗೆ ಗುರಿ ಆಗ್ತಾನೆ. ನಂಬದೇ ಇರುವಂತ ಯಾವುದೇ ವ್ಯಕ್ತಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಿಲ್ಲ. ಹಾಗಾದ್ರೆ ನಂಬಿದ ಮೇಲೆ ದೀಕ್ಷಾ ಸ್ನಾನ ಖಂಡಿತ. ನೋಡಿ, he who believes and baptized will be saved is equal to saved. ನೋಡಿ, faith plus baptism is equal to salvation. ಮಾರ್ಕ್ 16:16 ಪ್ರಕಾರ. ನೋಟ್ಸ್ ಬರ್ಕೊಳ್ಳೋರು ಎಲ್ಲರೂ ದಯವಿಟ್ಟು ನೋಟ್ಸ್ ಬರ್ಕೊಳ್ಳಿ. ಓಕೆ, ತುಂಬಾ ಹೆಲ್ಪ್ ಆಗ್ಲಿಕ್ಕಿದೆ ಈ ಟೀಚಿಂಗ್ ಇಂದ. ಓಕೆ, ನೋಡಿ, ಮಾರ್ಕ್ 16:16 ಹೇಳ್ತದೆ, ಫೇತ್ ಪ್ಲಸ್ ಬ್ಯಾಪ್ಟಿಸಮ್ ಇಸ್ ಈಕ್ವಲ್ ಟು ಸ್ಯಾಲ್ವೇಷನ್. ಇದು ಕಮಾಂಡ್. ಕನ್ನಡದಲ್ಲಿ ಹೇಳ್ತದೆ, ನಂಬಿ ಮತ್ತು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು. ಹಾಗಾದ್ರೆ ನಂಬಿಕೆ ಪ್ಲಸ್ ದೀಕ್ಷಾ ಸ್ನಾನ ಇಸ್ ಈಕ್ವಲ್ ಟು ರಕ್ಷಣೆ. ಇಷ್ಟು ಕ್ಲಿಯರ್ ಆಯ್ತಾ? ಇದು ಕಮಾಂಡ್. ಇದು ಲೋಕಕ್ಕೆಲ್ಲ ಹೋಗಿ ಇದೇ ಮಾಡ್ಬೇಕು. ಸುವಾರ್ತೆ ಸಾರಿದ ನಂತರ ನಂಬಿದವರಿಗೆ ದೀಕ್ಷಾ ಸ್ನಾನ ಕೊಡ್ಲೇಬೇಕು, ಅವರಿಗೆ ರಕ್ಷಣೆ ಆಗ್ತದೆ. ನಂಬದೆ ಹೋದ್ರೆ ಅವರು ದಂಡನೆಗೆ ಗುರಿ ಆಗ್ತಾರೆ. ನಂಬದೇ ಇರೋರು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಿಲ್ಲ. ಕ್ಲಿಯರ್ ಆಗಿದೆಲ್ವಾ? ಓಕೆ, ಇವಾಗ ಇಲ್ಲಿ ಬ್ಯಾಪ್ಟಿಸಮ್ ಎನ್ನುವ ಇಂಗ್ಲಿಷ್ ಶಬ್ದ ಮತ್ತು ದೀಕ್ಷಾ ಸ್ನಾನ ಎಂಬ ಕನ್ನಡ ಶಬ್ದ. ದೀಕ್ಷಾ ಅಂದ್ರೆ ಅರ್ಥ ಏನು? ಡಿವೈನ್ ಅಂತಾನ? ಸಿಸ್ಟರ್ ಯಾರಾದ್ರೂ ಹೆಲ್ಪ್ ಮಾಡಿ. ದೀಕ್ಷಾ ಅಂದ್ರೆ ಓಕೆ, ಯಾಕೆಂದ್ರೆ ಇಂಗ್ಲಿಷ್ ಅಲ್ಲಿ ಓನ್ಲಿ ಬ್ಯಾಪ್ಟೈಸ್ಡ್ ಅಂತ ಬರ್ದಿದೆ, ಬ್ಯಾಪ್ಟಿಸಮ್. ಕನ್ನಡದಲ್ಲಿ ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ವರ್ಡ್ ಕೊಟ್ಟಿದ್ದಾರೆ, ದೀಕ್ಷಾ ಅಂತ ಅಲ್ವಾ? ಸ್ನಾನ ಅನ್ನೋದು ಕ್ಲಿಯರ್ ಆಗಿದೆ. ಹಾಗಾದ್ರೆ ಈ ಬ್ಯಾಪ್ಟಿಸಮ್ ಅಥವಾ ದೀಕ್ಷಾ ಸ್ನಾನ ಎಂಬ ಶಬ್ದದ ಅರ್ಥವನ್ನು ಮೊದಲು ತಿಳ್ಕೊಳ್ಬೇಕು. ಇದರ ಅರ್ಥ ತಿಳಿದುಕೊಂಡ ಕೂಡಲೇ ನಮಗೆ ದೀಕ್ಷಾ ಸ್ನಾನ ಏನೆಂಬುದು ಅರ್ಥ ಆಗ್ತದೆ. ಓಕೆ, ಬ್ಯಾಪ್ಟಿಸಮ್ ಎನ್ನುವ ಈ ಮೂಲ ಪದ ಗ್ರೀಕ್ ಅಲ್ಲಿ ನಾವು ನೋಡಿದಾಗ ಗ್ರೀಕ್ ಶಬ್ದ ಬ್ಯಾಪ್ಟೈಸೋ ಅಥವಾ ಬ್ಯಾಪ್ಟಿಸೋ
ಏನು ಬ್ಯಾಪ್ಟಿಸೋ ಎನ್ನುವ ಶಬ್ದದ ಮೂಲಕವಾಗಿ ಬ್ಯಾಪ್ಟಿಸಮ್ ಎನ್ನುವ ಇಂಗ್ಲಿಷ್ ಶಬ್ದ ಬಂದಿದೆ. ಏನು ಬ್ಯಾಪ್ಟೈಸೋ ಅಥವಾ ಬ್ಯಾಪ್ಟಿಸೋ ಎನ್ನುವ ಗ್ರೀಕ್ ಶಬ್ದ ಬ್ಯಾಪ್ಟೈಸ್ ಆಗಿ ಇಂಗ್ಲಿಷ್ ಶಬ್ದವಾಗಿ ಕನ್ವರ್ಟ್ ಆಗಿದೆ. ಹಾಗಾದ್ರೆ ಈ ಬ್ಯಾಪ್ಟಿಸೋ ಎನ್ನುವ ಶಬ್ದದ ನಿಜವಾದ ಅರ್ಥ ಏನು ಅಂತ ನಾವು ಗೂಗಲ್ ಸಹ ಮಾಡಿ ನೋಡ್ಬೋದು. ಇಮ್ಮರ್ಸ್ ಒಂದು ಶಬ್ದ, ಇಮ್ಮರ್ಸ್ ಇನ್ನೊಂದು ಶಬ್ದ, ಇನ್ನೊಂದು ಅರ್ಥ ಡಿಪ್, ಡಿಪ್. ಮೂರನೇ ಶಬ್ದ ಸಬ್ಮರ್ಜ್, ಸಬ್ಮರ್ಜ್ ಅಥವಾ ಸಂಕ್. ಈ 3-4 ಶಬ್ದದ ಅರ್ಥ ಏನು ಅಂತ ಹೇಳಿದ್ರೆ ಮುಳುಗಿಸುವುದು. ನೋಡಿ ಪುನಃ ಹೇಳ್ತೀನಿ, ಮುಳುಗಿಸುವುದು, ಮುಳುಗುವುದು. ಒಂದು ಕಲ್ಲನ್ನು ನೀರಿಗೆ ಎಸೆದಾಗ ಏನಾಗ್ತದೆ? ಮುಳುಗುತ್ತದೆ. ಆ ಮುಳುಗುತ್ತದೆ ಅಲ್ವಾ, ಆ ಶಬ್ದದ ಅರ್ಥವೇ ಬ್ಯಾಪ್ಟಿಸಮ್. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಎಸ್ ಆರ್ ನೋ ಅಂತ ಹೇಳಿ. Yes, yes, brother. ಓಕೆ, ಬ್ರದರ್ ಪವಿತ್ರ ಅಂತ ಬರ್ತಾ ಇದೆ ಗೂಗಲ್ ಅಲ್ಲಿ ಸರ್ಚ್ ಮಾಡುವಾಗ. ದೀಕ್ಷಾ ಅಂದ್ರೆ ಅಲ್ವಾ? ಅದೇ ಡಿವೈನ್ ಅಂತ. ಡಿವೈನ್ ಅಂದ್ರೆ ಪವಿತ್ರ. ಓಕೆ, ಗುಡ್, ಸರಿ. ಸೊ ಬ್ಯಾಪ್ಟಿಸಮ್, ದೀಕ್ಷಾ ಅಂದ್ರೆ ಪವಿತ್ರ ಅಂತ ಶಬ್ದ ಇಲ್ಲಿ ಕೊಡ್ಲಿಲ್ಲ ಇಂಗ್ಲಿಷ್ ಅಲ್ಲಿ ಅಥವಾ ಗ್ರೀಕ್ ಅಲ್ಲಿ, ಆದ್ರೂ ಪರವಾಗಿಲ್ಲ. ಓಕೆ, ಅದರ ಮೂಲ ಪದ ಏನು? ಬ್ಯಾಪ್ಟೈಸೋ, ಬ್ಯಾಪ್ಟಿಸೋ. ಅದರ ನಿಜವಾದ ಅರ್ಥ ಏನು? ಮುಳುಗು, ಇಮ್ಮರ್ಸ್, ಡಿಪ್, ಮುಳುಗಿಸುವುದು. ಹೌದಾ? ಸಬ್ಮರ್ಜ್, ಮುಳುಗಿಸುವುದು. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಬ್ಯಾಪ್ಟಿಸಮ್ ಅಂದ್ರೆ ಅರ್ಥ ಮುಳುಗಿಸುವುದು. ಯಾವುದರಲ್ಲಿ? ನೀರಿನಲ್ಲಿ. ಯಾಕಂದ್ರೆ ಗಾಳಿಯಲ್ಲಿ ಮುಳುಗಿಸುವುದಕ್ಕೆ ಮುಳುಗಿಸುವುದು ಅಂತ ಹೇಳಲ್ಲ. ಯಾವುದಾದ್ರೂ ಲಿಕ್ವಿಡ್, ದ್ರವ್ಯ ಪದಾರ್ಥದಲ್ಲಿ, ದ್ರವ್ಯದಲ್ಲಿ ಮುಳುಗಿಸುವುದಕ್ಕೆ ಮುಳುಗಿಸುವುದಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ನಮಗೆ ಮುಂದೆ ವಾಕ್ಯದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ದೀಕ್ಷಾ ಸ್ನಾನ ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಎಂಬುದಾಗಿ. ಹಾಗಾದ್ರೆ ಬ್ಯಾಪ್ಟಿಸಮ್ ಶಬ್ದದ ಅರ್ಥ ಮುಳುಗಿಸುವುದು. ಹಾಗಾದ್ರೆ ಇಲ್ಲಿ ಒಂದು ಸ್ಪಷ್ಟ ಆಯ್ತು, ಚಿಮುಕಿಸುವುದು, ತಲೆ ಮೇಲೆ ಚಿಮುಕಿಸ್ತಾರಲ್ಲ ಅಂತ ಒಂದು ಅರ್ಥ ಈ ಶಬ್ದಕ್ಕೆ ಇಲ್ಲ. ಎಲ್ಲರೂ ಸ್ಪಷ್ಟಪಡಿಸ್ಕೊಳ್ಳೋಣ. ಯಾಕೆಂದ್ರೆ ಇವತ್ತು ಸಹ ಲೋಕದಲ್ಲಿ ಅನೇಕ ಡಿನಾಮಿನೇಷನ್, ಅನೇಕ ಬೇರೆ ಬೇರೆ ತರದ ಸಭೆಗಳು ಚಿಮುಕಿಸಿ, ನೀರನ್ನು ತಲೆ ಮೇಲೆ ಚಿಮುಕಿಸಿ ದೀಕ್ಷಾ ಸ್ನಾನ ಕೊಡ್ತಾರೆ. ಅದು ಹೊಸ ವ್ಯಕ್ತಿ ಆಗಿರ್ಬೋದು ಅಥವಾ ಹುಟ್ಟಿದ ಮಕ್ಕಳು ಸಹ ಆಗಿರ್ಬೋದು. ಪ್ರತ್ಯೇಕವಾಗಿ ರೋಮನ್ ಕ್ಯಾಥಲಿಕ್ ಸಭೆಯಲ್ಲೆಲ್ಲ ಹುಟ್ಟಿದ ಮಕ್ಕಳಿಗೆ ಎಷ್ಟು ತಿಂಗಳಾದ ಮೇಲೆ ತಲೆ ಮೇಲೆ ನೀರನ್ನು ಚಿಮುಕಿಸಿ ದೀಕ್ಷಾ ಸ್ನಾನವನ್ನು ಕೊಡ್ತಾರೆ, ಬ್ಯಾಪ್ಟಿಸಮ್. ದಟ್ ಈಸ್ ನಾಟ್ ರೈಟ್, ಅದು ರೈಟ್ ಅಲ್ಲ. ಯಾಕಂದ್ರೆ ಬ್ಯಾಪ್ಟಿಸಮ್ ಅಂದ್ರೆ ಶಬ್ದದ ಅರ್ಥವೇ ಮುಳುಗಿಸುವುದು. ಅರ್ಥ ಆಗ್ತಿದೆಯಲ್ಲ? ಇಟ್ ಇಸ್ ಕ್ಲಿಯರ್? ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಈ ಶಬ್ದದ ಅರ್ಥವೇ ಮುಳುಗಿಸುವುದು ಅಥವಾ ಸ್ನಾನ ಮಾಡುವುದು. ಸ್ನಾನ ಮಾಡಿದಾಗ ಯಾರಾದ್ರೂ ನಮ್ಮ ಸೊಂಟದಿಂದ ಕೆಳಗೊರೆಗೆ ಮಾತ್ರ ನೀರು ಹಾಕ್ತೀವೋ ಅಥವಾ ತಲೆಯಿಂದ ನೀರು ಹಾಕಿದಾಗ ಮಾತ್ರ ಸ್ನಾನ ಆಗ್ತದ? ಸ್ನಾನ ಅಂದ್ರೆ ಖಂಡಿತವಾಗಿ ತಲೆ ಮೇಲೆ ನೀರು ಹಾಕಿ ಕಾಲಿನವರೆಗೆ ನೀರು ಸುರಿದಾಗ ಮಾತ್ರ ಅದು ಸ್ನಾನ ಅಂತ ಹೇಳ್ತಾರೆ. ಯಾರು ಅರ್ಧ ಸ್ನಾನ ಮಾಡಲ್ಲ ಅಲ್ವಾ? ನಮ್ಮ ಸ್ಟಮಕ್ ಇಂದ ಕೆಳಗಡೆ ಸ್ನಾನ ಮಾಡೋದಿಲ್ಲ. ಇದರಿಂದ ಸ್ಪಷ್ಟ ಆಗ್ತದೆ ಈ ಶಬ್ದದ ಅರ್ಥ ಮುಳುಗಿ ಸ್ನಾನವನ್ನು ಹೊಂದುವುದೇ ಬ್ಯಾಪ್ಟಿಸಮ್ ಶಬ್ದದ ಅರ್ಥ. ಮುಳುಗು ದೀಕ್ಷಾ ಸ್ನಾನ ಅಂತಾರೆ. ಓಕೆ, ಇಮರ್ಷಲ್ ಬ್ಯಾಪ್ಟಿಸಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಇಷ್ಟು ಕ್ಲಿಯರ್ ಆಯ್ತಲ್ವಾ? ಇದು ಪಾಯಿಂಟ್ ನಂಬರ್ 1. ಇದರಲ್ಲೇ ಇನ್ನೊಂದು ವಾಕ್ಯವನ್ನು ಸಹ ಸೇರಿಸಿ ಬರ್ಕೊಳ್ಳುವ. ಮತ್ತಾಯನ ಸುವಾರ್ತೆ 28 19 ಓದಿ ಬೇಗ. ಮ್ಯಾಥ್ಯೂ 28:19. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಓಕೆ, ಸಾಕು ಸಾಕು. ನೋಡಿ, ಅಚ್ಚಾ, ಮುಂದೆ ಕಂಪ್ಲೀಟ್ ಓದಿ. ಸಾರಿ ಓದಿ. ಅವರಿಗೆ ಅವರಿಗೆ ಮಾಡಿರಿ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ತಂದೆ ಮಗನ 28:19 ಅಲ್ಲ? ಹೌದು.
ಹೌದು, ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ತೀಕ್ಷ್ಣ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಸಾಕು. ನೋಡಿ, ಲೋಕಕ್ಕೆಲ್ಲ ಹೋಗಿ ಯುಗದ ಸಮಾಪ್ತಿಯವರೆಗೂ ಸಹ ಯೇಸು ಹೇಳಿದ ಉಪದೇಶವನ್ನೇ ಮಾಡಬೇಕು ಅಂತ ಯೇಸು ಹೇಳಿದ್ದಾರೆ. ಹಾಗಾದ್ರೆ ಯೇಸು ಹೇಳಿದ ಉಪದೇಶ, ಲೋಕಕ್ಕೆಲ್ಲ ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಹಾಗೆ ಮಾಡಬೇಕಾದ್ರೆ ಮೊದಲು ಅವರಿಗೆ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ನೋಡಿ, ಇದೇ ಮಾರ್ಕನ ಸುವಾರ್ತೆ ಮತ್ತು ಮತ್ತಾಯನ ಸುವಾರ್ತೆ ಕೊನೆಯ ಭಾಗದಲ್ಲಿ ಹೇಳಿರುವಂತ ಮುಖ್ಯ ಆಜ್ಞೆ ಇದಾಗಿದೆ. ಹೋಗಿ ಸುವಾರ್ತೆ ಸಾರಿದ ಮೇಲೆ ನಂಬಿದವರಿಗೆ ಅವರಿಗೆ ದೀಕ್ಷಾ ಸ್ನಾನ ಕೊಡಿಸ್ಬೇಕು ಎನ್ನುವುದು ಆಜ್ಞೆ. ಇದು ಯೇಸು ಕೊಟ್ಟಂತ ಆಜ್ಞೆ. ನಮ್ಮ ಪಾಯಿಂಟ್ ನಂಬರ್ ಏನು? ಯೇಸು ಕೊಟ್ಟಂತ ಆಜ್ಞೆ ಆಗಿದೆ ದೀಕ್ಷಾ ಸ್ನಾನ ಎಂಬುದು. ಓಕೆ, ನೋಟ್ಸ್ ಮಾಡ್ಕೊಳ್ಳೋರು ಕ್ಲಿಯರ್ ಆಗಿ ಮಾಡ್ಕೊಳ್ತಾ ಹೋಗಿ. ಮುಂದಿನ ದಿನ ನೀವು ಈ ನೋಟ್ಸ್ ಅನ್ನು ಬೇರೆಯವರಿಗೆ ಕಲಿಸ್ಬೋದು. ಅದಕ್ಕೋಸ್ಕರ ಓಕೆ, ಇದರಲ್ಲಿ ಎರಡು ವಿಷಯ ಕಲಿದ್ದೇವೆ. ಒಂದು, ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕೆಂಬುದು ಯೇಸು ಕ್ರಿಸ್ತನ ಮುಖ್ಯ ಒಂದು ಆಜ್ಞೆ ಆಗಿದೆ. ಅನೇಕ ಆಜ್ಞೆಗಳಲ್ಲಿ ಒಂದು ಆಜ್ಞೆ ಆಗಿದೆ. ಇದು ವರ್ಲ್ಡ್ ವೈಡ್, ಅಂದ್ರೆ ಲೋಕಕ್ಕೆಲ್ಲ ಎಲ್ಲರಿಗೂ ಒಂದೇ ಆಜ್ಞೆ, ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು. ಎರಡನೇ ಪಾಯಿಂಟ್ ಇದರಲ್ಲಿ ಇನ್ನೊಂದು ಅರ್ಥವನ್ನು ನಾವು ತಿಳಿದುಕೊಂಡ್ವಿ. ದೀಕ್ಷಾ ಸ್ನಾನ ಎಂಬ ಪದದ ಅರ್ಥ ಮುಳುಗಿಸುವುದು ಅಥವಾ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು. ಚಿಮುಕಿಸುವುದು ಅಥವಾ ಅರ್ಧ ಮುಳುಗುವುದು ಅಲ್ಲ, ಪೂರ್ಣವಾಗಿ ಮುಳುಗಿ ನೀರಿನಲ್ಲಿ ಸ್ನಾನ ತೆಗೆದುಕೊಳ್ಳುವುದೇ ಬ್ಯಾಪ್ಟಿಸಮ್ ಶಬ್ದದ ಅರ್ಥ. ಎಷ್ಟು ಕ್ಲಿಯರ್ ಆಯ್ತು? ಇವಾಗ ಪಾಯಿಂಟ್ ನಂಬರ್ 2, ಸ್ವಲ್ಪ ಕ್ವಿಕ್ ಆಗಿ ಹೋಗುವ. ಪಾಯಿಂಟ್ ನಂಬರ್ 2 ಪಾಯಿಂಟ್ ನಂಬರ್ 2 ಅನ್ನು ನೋಡುವ. ಮತ್ತಾಯನ ಸುವಾರ್ತೆ 3:13 ಓದುವ. ಯೇಸು ಸ್ವಾಮಿ, ಪಾಯಿಂಟ್ ನಂಬರ್ 2ಗೆ ಈ ರೀತಿಯಾಗಿ ಹೆಡ್ಲೈನ್ ಕೊಡ್ಬೋದು, ನೀವು ಟೈಟಲ್ ಕೊಡ್ಬೋದು. ಯಾವ ರೀತಿಯಾಗಿ ಯೇಸು ತೆಗೆದುಕೊಂಡರೋ ಅದೇ ರೀತಿಯಾಗಿ ನಾವು ತೆಗೆದುಕೊಳ್ಬೇಕು. ಓಕೆ, ಮತ್ತಾಯ 3:13-15. ಯೇಸು ಆ ಕಾಲದಲ್ಲಿ ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಒಳಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕನಾಗಿರುವಲ್ಲಿ ನೀ ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಸಾಕು. ನೋಡಿ, ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲೀಲಿಯಾದಿಂದ ಯೋರ್ದಾನ್ ಒಳಗೆ ಬಂದನು. ಅರ್ಥ ಆಗ್ತಿದೆಯಲ್ಲ? ಈ ದೀಕ್ಷಾ ಸ್ನಾನ ಕೊಡುವಂತ ಯೋಹಾನನ ಹತ್ರ ಬಂದಾಗ ಯೋಹಾನನ್ ಏನ್ ಹೇಳ್ತಾನೆ? ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನು ಅಂತ ಹೇಳ್ತಾನೆ. ಆದ್ರೆ ನೀನ್ ನನ್ನ ಬಳಿಗೆ ಬರ್ತಾ ಇದ್ದೀಯ ಅಂತ ಅವನು ಆಶ್ಚರ್ಯ ಪಡ್ತಾ ಇದ್ದಾನೆ ಯೋಹಾನನ್. ಅದಕ್ಕೆ ಯೇಸು ಉತ್ತರವಾಗಿ ಹೀಗೆ ಹೇಳ್ತಾರೆ, ಸದ್ಯಕ್ಕೆ ನನಗೆ ನೀನು ಸ್ನಾನ ಕೊಡುವುದನ್ನು ಒಪ್ಪಿಕೊಂಡು ಸ್ನಾನ ಕೊಡು. ಹೀಗೆ ಮಾಡಿದರೆ ಏನಾಗ್ತದೆ ಅಂತೆ? ನಾವು ಅಂದ್ರೆ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನಿಗೆ ಹೇಳ್ತಾ ಇದ್ದಾರೆ, ಹೀಗೆ ನಾವಿಬ್ಬರು ಸೇರಿ ಹೀಗೆ ಮಾಡುವುದರಿಂದ ಎಲ್ಲಾ ಧರ್ಮವನ್ನು ನೆರವೇರಿಸುವರಾಗಿದ್ದೇವೆ. ನೋಡಿ, ಅಂಡರ್ಲೈನ್ ದಿಸ್ ಪಾಯಿಂಟ್. ನಾವು ಈ ರೀತಿಯಾಗಿ ಅಂದ್ರೆ ನೀನು ನನಗೆ ದೀಕ್ಷಾ ಸ್ನಾನ ಕೊಡುವುದರಿಂದ ಎಲ್ಲಾ ಧರ್ಮವನ್ನು, ಇಂಗ್ಲಿಷ್ ಅಲ್ಲಿ ನೋಡಿ, ಆಲ್ ರೈಚಸ್ನೆಸ್, ಇಂಗ್ಲಿಷ್ ಅಲ್ಲಿ ನೋಡಿ ಆಲ್ ರೈಚಸ್ನೆಸ್, ಇದನ್ನ ಪೂರ್ಣ ಮಾಡಿದ ಹಾಗೆ. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು ದೇವರ ನೀತಿಯನ್ನು ನೆರವೇರಿಸುವುದಾಗಿದೆ, ಅಥವಾ ದೇವರ ಧರ್ಮವನ್ನು ನೆರವೇರಿಸುವುದಾಗಿದೆ, ಅಥವಾ ದೇವರ ಚಿತ್ತವನ್ನು ನೆರವೇರಿಸುವುದಾಗಿದೆ. ಅಂಡರ್ಲೈನ್.
ಹೇಗೆ? ಯೇಸು ಹೇಳ್ತಿದ್ದಾರೆ, ನೀನು ನನಗೆ ನೀರಿನಲ್ಲಿ ಮುಳುಗಿಸಿ ದೀಕ್ಷಾ ಸ್ನಾನ ಕೊಡುವುದಾದ್ರೆ ಎಲ್ಲಾ ಧರ್ಮವನ್ನು ಅಂದ್ರೆ ಆಲ್ ರೈಚಸ್ನೆಸ್ ನ ಫುಲ್ಫಿಲ್ ಮಾಡಿದ ಹಾಗೆ, ಎಲ್ಲಾ ರೀತಿಯ ನೀತಿಯನ್ನು ಫುಲ್ಫಿಲ್ ಮಾಡಿದ ಹಾಗೆ, ಎಲ್ಲಾ ರೀತಿಯ ದೇವರ ಚಿತ್ತವನ್ನು ನೆರವೇರಿಸದ ಹಾಗೆ ಆಗುವುದು. ಆಗ ಅವನು ಒಪ್ಪಿಕೊಂಡನು. ಆಮೇಲೆ ಅವರು ಯೇಸುವಿಗೆ ದೀಕ್ಷಾ ಸ್ನಾನ ಕೊಡ್ತಾರೆ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು. ಅಂಡರ್ಲೈನ್ ದಿಸ್. ಹಾಗಾದ್ರೆ ದೀಕ್ಷಾ ಸ್ನಾನವನ್ನು ಯೇಸು ಸ್ವಾಮಿ ಹೇಗೆ ತೆಗೆದುಕೊಂಡರು? ನೀರಿನಿಂದ ತೆಗೆದುಕೊಂಡರು. ಹಾಗಾದರೆ ನೀರಿನಲ್ಲಿ ಹೇಗೆ ತೆಗೆದುಕೊಂಡರು? ಸ್ನಾನ ಮಾಡಿಸಿಕೊಂಡ ಅಂತ ಶಬ್ದದಲ್ಲಿ ಗ್ರೀಕ್ ಶಬ್ದ ಬ್ಯಾಪ್ಟಿಸೋ ಅಂತ ಇದೆ. ಬ್ಯಾಪ್ಟಿಸೋ ಅಂದ್ರೆ ಅರ್ಥ ಮುಳುಗಿಸಿ. ಹಾಗಾದ್ರೆ ಯೇಸು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಕೊಂಡರು. ಹೇಗೆ? ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿಕೊಂಡು ಯೋಹಾನನ ಕೈನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಮೇಲಕ್ಕೆ ಬಂದರು. ಆಗ ಒಂದು ಆಕಾಶವಾಣಿ ಆಗುತ್ತೆ. ಆಕಾಶ ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ತಂದೆಯಾದ ದೇವರು ಮಾತಾಡ್ತಾರೆ, ಏನು? ಈತನು ತನಗೆ ಪ್ರಿಯನಾಗಿರುವವನು, ತನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಗ್ತದೆ. ಹಾಗಾದ್ರೆ ಯೇಸು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡ ಕೂಡಲೇ ತಂದೆಯಾದ ದೇವರು ಸಹ ಕನ್ಫರ್ಮ್ ಮಾಡಿ ಹೇಳ್ತಾರೆ, ನಾನು ಈ ಮಗನನ್ನು ಮೆಚ್ಚಿದ್ದೇನೆ, ಯಾಕಂದ್ರೆ ಈತನು ನನ್ನ ಆಜ್ಞೆಯನ್ನು ಪೂರ್ಣ ಮಾಡಿದ್ದಾನೆ. ಹೇಗೆ? ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವ ಮುಖಾಂತರ. ಸ್ಪಷ್ಟ ಆಯ್ತಾ? ಓಕೆ, ಇಲ್ಲಿ ಏನೆಲ್ಲ ಕಲ್ತೀವಿ ನಾವು? ಒಂದು, ನೀರಿನಲ್ಲಿ ಮುಳುಗಿ ನೀರಿನಲ್ಲೇ ದೀಕ್ಷಾ ಸ್ನಾನ ತೆಗೆದುಕೊಳ್ತಾರೆ. ಯಾರು? ಯೇಸು ಸ್ವಾಮಿ. ಎರಡನೇ ಅರ್ಥವನ್ನು ತಿಳ್ಕೊಂಡ್ವಿ. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರ ಮೂಲಕ ದೇವರ ನೀತಿಯನ್ನು ನಾವು ಅನುಸರಿಸುವರಾಗಿದ್ದೇವೆ. ಅರ್ಥ ಆಯ್ತಾ? ಎರಡು ವಿಷಯವನ್ನು ತಿಳ್ಕೊಂಡಿವಿ ಪಾಯಿಂಟ್ ನಂಬರ್ 2 ಅಲ್ಲಿ. ಒಂದು ನೀರಿನಿಂದ, ಇನ್ನೊಂದು ದೇವರ ಎಲ್ಲಾ ನೀತಿಯನ್ನು ನಾವು ಅನುಸರಿಸುವರಾಗ್ತೀವಿ ಮುಳುಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ. ಇನ್ನೊಂದು ವಾಕ್ಯವನ್ನು ಬರ್ಕೊಳ್ಳುವ ಇದ್ರ ಜೊತೆಯಲ್ಲಿ. ಈ ಲೂಕ 7:30. ಲೂಕ್ ಚಾಪ್ಟರ್ 7 ವರ್ಸ್ 30. ಓದಿ. ಪರಿಸಯರು 30 ಅಲ್ಲ, ಹೌದು. 30. ಆದರೆ ಪರಿಸಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹೋದದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಸಾಕು ನೋಡಿ, ಫರಿಸಾಯರು ಧರ್ಮೋಪದೇಶಕರು ಸ್ನಾನಿಕನಾದ ಯೋಹಾನನ ಕೈಯಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹೋದದ್ದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪ, ಅಂಡರ್ಲೈನ್, ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಹಾಗಾದ್ರೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದು ದೇವರ ಸಂಕಲ್ಪವಾಗಿದೆ. ಇಂಗ್ಲಿಷ್ ಅಲ್ಲಿ ನೋಡುವ. But the Pharisees and lawyers rejected the will of God for themselves, not having been baptized by him. The will of God. Baptism ತೆಗೊಳ್ಳೋದು ಟು ಟೇಕಿಂಗ್. ಕಾಣಿಸ್ತಾ ಇದೆ ಎಲ್ಲರಿಗೂ? ದ ವಿಲ್ ಆಫ್ ಗಾಡ್. ಬ್ಯಾಪ್ಟಿಸಮ್ ತೆಗೆದುಕೊಳ್ಳುವುದು ದೇವರ ಚಿತ್ತವಾಗಿದೆ ಅಥವಾ ದೇವರ ಸಂಕಲ್ಪವಾಗಿದೆ. ಅರ್ಥ ಆಗ್ತಾ ಇದೆಯಾ? ಪಾಯಿಂಟ್ ನಂಬರ್ 2 ಏನು? ಬ್ಯಾಪ್ಟಿಸಮ್ ತೆಗೆದುಕೊಳ್ಳುವುದು ದೇವರ ಚಿತ್ತ. ದ ವಿಲ್ ಆಫ್ ಗಾಡ್ ಟು ಟೇಕ್ ದ ಬ್ಯಾಪ್ಟಿಸಮ್. It is not man's will or any church or congregation. It is not the will of any man or any congregation or any kind of church. It is the will of God. Is it clear? Clearer? Yes, brother. Okay, Yes. good. Next, point number 3. Point number 3.
ನಿಮ್ಗೆ ಒಳ್ಳೆ ನೋಟ್ಸ್ ಕೊಡ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್. ಇಷ್ಟು ಕಲ್ತ್ಬಿಟ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಬ್ಯಾಪ್ಟಿಸಮ್ ಅನ್ನೋದು ಏನು ಅನ್ನೋದನ್ನ. ಪಾಯಿಂಟ್ ನಂಬರ್ 3ಗೆ ಬರುವ. ಪಾಯಿಂಟ್ ನಂಬರ್ 3 ಅಲ್ಲಿ ಬ್ಯಾಪ್ಟಿಸಮ್ ಯಾಕೆ ತೆಗೆದುಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಯ್ತಾ. ಬ್ಯಾಪ್ಟಿಸಮ್ ಯಾಕೆ ತೆಗೆದುಕೊಳ್ಬೇಕು, ವೈ ವಿ ಶುಡ್ ಟೇಕ್ ಬ್ಯಾಪ್ಟಿಸಮ್. ವಾಕ್ಯ ಆಕ್ಟ್ಸ್ ಅಪೊಸ್ತಲರ ಕೃತ್ಯ ಅಧ್ಯಾಯ 2, ಆಕ್ಟ್ಸ್ ಚಾಪ್ಟರ್ 2 ವರ್ಸ್ ನಂಬರ್ 38. ಇಂಗ್ಲಿಷ್ ಅಲ್ಲಿ ಓದಿ ಫಸ್ಟ್. ಯಾವ್ದು ವರ್ಸ್ ಇಂದ ಬ್ರದರ್? 2 ಅಲ್ಲಿ 38. 2:38. Then then Peter said to them, repent and let every one of you be baptized in the name of Jesus Christ for the remission of sins, and you shall receive the gift of the Holy Spirit. See, when Peter said to them, repent and let every one of you be baptized in the name of Jesus Christ for, ನೋಡಿ ಇಲ್ಲಿ, for the remission of sins. The remission of sins. ಯಾಕೆ ಬ್ಯಾಪ್ಟಿಸಮ್ ತೆಗೆದುಕೊಳ್ಬೇಕು? ಕನ್ನಡದಲ್ಲಿ ಓದುವ. 38ನೇ ವಾಕ್ಯ ನಾನು ಓದ್ತೀನಿ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಯಾತಕ್ಕಾಗಿ ಬ್ಯಾಪ್ಟಿಸಮ್ ತೆಗೆದುಕೊಳ್ಬೇಕು? ಪಾಪಗಳು ಪರಿಹಾರವಾಗುವುದಕ್ಕಾಗಿ. ನಾನು ಹೇಳ್ತಾ ಇಲ್ಲ, ವಾಕ್ಯನೇ ಹೇಳ್ತಾ ಇದೆ. ಬ್ಯಾಪ್ಟಿಸಮ್ ಯಾಕೆ ತೆಗೆದುಕೊಳ್ಬೇಕು? ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು, ಅಂದ್ರೆ ಯೆರೂಸಲೇಮಿನಲ್ಲಿ ಆ ಸಮಯದಲ್ಲಿ ತುಂಬಾ ಜನ ಸೇರಿ ಬಂದಿದ್ರು. ಲೋಕದ ಕಟ್ಟಕಡೆಯಿಂದ ಜನರು ಬಂದಿದ್ರು. 17 ಪ್ರಕಾರದ ಭಾಷೆ ಆಡುವವರು ಇದೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನೋಡಿದ್ರೆ ನಮಗೆ ಕಾಣಿಸ್ಬೋದು. ಹಾಗಾದ್ರೆ ಲೋಕದ ಕಟ್ಟಕಡೆಯಿಂದ ಬಂದಂತ ಯಹೂದಿಗಳಿಗೆ ಪೇತ್ರನು ಹೇಳ್ತಾ ಇದ್ದಾನೆ, ಪೆಂತೆಕೋಸ್ತ ದಿನದಲ್ಲಿ ನಿಮ್ಮಲ್ಲಿ ಫಸ್ಟ್ ಅವನು ಸುವಾರ್ತೆ ಸಾರ್ತಾನೆ ಯೇಸುವಿನ ಬಗ್ಗೆ. ಆಮೇಲೆ ಹೇಳ್ತಾನೆ, ಯಾಕೆಂದ್ರೆ 37ರಲ್ಲಿ ಅವ್ರು ಕೇಳ್ತಾರೆ. ಅವರು ಕೇಳಿದ ಕೂಡಲೇ, ಏನು ಕೇಳಿದ ಕೂಡಲೇ? ಸುವಾರ್ತೆ ಕೇಳಿದ ಕೂಡಲೇ ಅವರ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು ಕೇಳ್ತಾರೆ. ಏನು ಅಂತ? ಸಹೋದರರೇ, ನಾವೇನು ಮಾಡಬೇಕು ಅಂತ ಕೇಳ್ತಾರೆ. ಅವಾಗ ಪೇತ್ರ ಅವ್ರಿಗೆ ಹೇಳ್ತಾರೆ, ನಿಮ್ಮ ಪಾಪಗಳು ಪರಿಹಾರವಾಗಬೇಕಾದ್ರೆ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು, ಈ ವರ್ಡ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಅಂದ್ರೆ ಮಾನಸಾಂತರಗೊಂಡು, ಪಶ್ಚಾತ್ತಾಪ ಪಟ್ಟು, ರಿಪೆಂಟ್. ಇಂಗ್ಲಿಷ್ ವರ್ಡ್ ಏನು? ರಿಪೆಂಟ್. ಪಶ್ಚಾತ್ತಾಪ ಪಟ್ಕೊಂಡು ನೀವೇನ್ ಮಾಡ್ಬೇಕು? ಪಾಪ ಪರಿಹಾರವಾಗುವುದಕ್ಕೋಸ್ಕರ ನೀವು ಯೇಸುವಿನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಪಾಯಿಂಟ್ ನಂಬರ್ 3 ಏನ್ ಕಲಿತಾ ಇದ್ದೀವಿ? ದೀಕ್ಷಾ ಸ್ನಾನ ಯಾತಕ್ಕಾಗಿ ತೆಗೆದುಕೊಳ್ಳೋದು? ಯಾತಕ್ಕಾಗಿ? ಪಾಪಗಳು ಪರಿಹಾರವಾಗುವುದಕ್ಕಾಗಿ. ಇದು ಫಸ್ಟ್ ಸ್ಟೆಪ್. ಹಾಗಂತ ಇವತ್ತು ಅನೇಕರು ದೀಕ್ಷಾ ಸ್ನಾನ ಮುಳುಗಿ ತೆಗೆದುಕೊಳ್ಳಿಲ್ಲ. ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆಯೂ ಸಹ ನೀವು ಯೇಸುವಿನ ಸುವಾರ್ತೆಯನ್ನು ನಂಬಿ ಪಶ್ಚಾತ್ತಾಪ ಪಟ್ಕೊಂಡು ಅನೇಕ ತಿಂಗಳು, ವರ್ಷದಿಂದ ಜೀವಿಸ್ತಾ ಇದ್ರು ಸಹ ನಿಮ್ಮ ಪಾಪಗಳು ಆಲ್ರೆಡಿ ಪರಿಹಾರ ಆಗಿದೆ. ಆದ್ರೆ ಇಲ್ಲಿನ ಸನ್ನಿವೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ಫೇಸ್ ಟು ಫೇಸ್ ಆಗಿ ಎಟ್ ದ ಮೂಮೆಂಟ್, ಅದೇ ಕ್ಷಣದಲ್ಲಿ ಅವ್ರು ಕೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಸುವಾರ್ತೆ ಕೇಳ್ತಾ ಇದ್ದಾರೆ, ನಾವ್ ಏನ್ ಮಾಡ್ಬೇಕು ಅಂತ. ಅವ್ರಿಗೇನು ಗೊತ್ತಿಲ್ಲ. ಯೇಸುವನ್ನ ನಂಬಿಟ್ಟಿದ್ದಾರೆ, ಇವರೇ ಮಸ್ಸೆಯ ಅಂತ, ಇವರೇ ರಕ್ಷಕ ಅಂತ ಗೊತ್ತಾಗ್ಬಿಡ್ತು ಅದೇ ದಿನ. ಅದಕ್ಕೆ ತಿರುಗಿ ಕೇಳ್ತಾರೆ, ಏನ್ ಮಾಡ್ಬೇಕು? ಆವಾಗ ಪೇತ್ರ ಹೇಳ್ತಾನೆ, ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನೀವು ಪಶ್ಚಾತ್ತಾಪ ಪಟ್ಕೊಂಡು ದೇವರ ಕಡೆಗೆ ತಿರ್ಕೊಂಡು ದೀಕ್ಷಾ ಸ್ನಾನ ತೆಗೆದುಕೊಳ್ರಿ. ಸಿಂಪಲ್. ಆಗ ನಿಮಗೆ ಪವಿತ್ರಾತ್ಮನು ಸಹ ದೊರೀತಾನೆ, ಸಿಗ್ತದೆ, ನಿಮಗೆ ಪವಿತ್ರಾತ್ಮವರ ದೊರಕ್ತದೆ ಅಂತನೂ ಸಹ ಅದ್ರ ಜೊತೆ ಸೇರಿಸಿ ಹೇಳ್ತಾರೆ. ಹಾಗಾದ್ರೆ ನಾವು ಇಲ್ಲಿ ಏನು ಕಲ್ತಿದ್ದೇವೆ? ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರ ಮೂಲಕ ನಮ್ಮ ಪಾಪಗಳು ಪರಿಹಾರ ಆಗ್ತದೆ. ಅದಕ್ಕೆ ಕನೆಕ್ಟಿಂಗ್ ಇನ್ನೆರಡು ವಾಕ್ಯವನ್ನು ಕೊಡ್ತೀನಿ. ಮಾರ್ಕ 1:4 ಬರ್ಕೊಳ್ಳಿ ಮೊದಲು. ಮಾರ್ಕ 1:4. ಮಾರ್ಕ್ 1:4.
John came baptizing in the wilderness and preaching a baptism of repentance for the remission of sins. ಸಿ ಪುನಃ ಅದೇ ವಿಷಯ. ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರುತ್ತಾ ಅಡವಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು. ದೀಕ್ಷಾ ಸ್ನಾನ ಎನ್ನುವ ಕಾನ್ಸೆಪ್ಟ್ ಬಂದಿದ್ದೇ ಯಾತಕ್ಕೋಸ್ಕರ ಗೊತ್ತುಂಟಾ? ಪಾಪ ಪರಿಹಾರಕ್ಕೋಸ್ಕರ. ಅರ್ಥ ಆಗ್ತಾ ಇದೆಯಾ? ಇದೇ ಕಾನ್ಸೆಪ್ಟ್ ಅನ್ನು ಇವತ್ತು ಸಹ ಬೇರೆ ಅನ್ಯ ಜಾತಿಯವರು ಫಾಲೋ ಮಾಡ್ತಾ ಇದ್ದಾರೆ. ಹೋಗಿ ಯಾವುದೋ ನದಿಗೆಲ್ಲ ಹೋಗಿ ಮುಳುಗಿ ಸ್ನಾನ ತಗೊಳ್ತಾರೆ. ಯಾಕೆ? ಪಾಪಗಳು ತೊಳೆದು ಹೋಗ್ಲಿಕ್ಕೋಸ್ಕರ. ಆದ್ರೆ ಅಲ್ಲಿ ತೊಳೆದು ಹೋಗಲ್ಲ. ಕಾರಣ, ಯಾರ ಹೆಸರಲ್ಲಿ ತೆಗೆದುಕೊಳ್ಬೇಕು? ಯೇಸುವಿನ ಹೆಸರಲ್ಲಿ ಮಾತ್ರ ಪಾಪಗಳು ತೊಳೆದು ಹೋಗ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಅದು ನಿಜವಾದ ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಯೇಸುವೇ ಅಂತ ಕೂಗಿ ಹೇಳಿ, ನಾನು ಪಾಪಿ ಅಂತ ಅರಿಕೆ ಮಾಡಿಬಿಟ್ಟು ನನ್ನ ಪಾಪಗಳನ್ನು ತೊಳೆ ಅಂತ ಹೇಳಿದಾಗ ಆ ವ್ಯಕ್ತಿಗೆ ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನ ಕೊಡ್ಬೋದು. ಆಗ ಆ ವ್ಯಕ್ತಿಯ ಜೀವನದಲ್ಲಿದ್ದಂಥ ಎಲ್ಲ ಪಾಪಗಳು ಯೇಸುವಿನ ರಕ್ತ ಏನ್ ಮಾಡ್ತದೆ? ತೊಳೆದು ಶುದ್ಧ ಮಾಡ್ತದೆ. ಆವಾಗ ಆ ವ್ಯಕ್ತಿ ಯೇಸುವಿಗೆ ವಿಶ್ವಾಸಿ ಆಗ್ತಾನೆ, ನಂಬಿಗಸ್ತನಾಗ್ತಾನೆ, ಅಥವಾ ಯೇಸುವಿನ ಮಗನು ಅಥವಾ ಮಗಳು ಆಗ್ತಾರೆ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯವನ್ನು ಓದಿ ಇದರ ಜೊತೆಗೆ. ಲೂಕ 3:3. ಲೂಕ್ 3:3. Luke chapter 3 verse number 3. ಓದಿ ಬ್ರದರ್. And he went into all the region around the Jordan, preaching a baptism of repentance for the remission of sins. ಕನ್ನಡನ ಓದಿ. ಅವನು ಯೋರ್ದಾನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದನು. ಪುನಃ ಬಂತು ನೋಡಿ ಪಾಯಿಂಟ್. ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಂದು ಸಾರಿ ಹೇಳುವನಾದನು. ಯಾತಕ್ಕಾಗಿ? ಪಾಪ ಪರಿಹಾರಕ್ಕಾಗಿ. ಅದೇನ್ನೇ ಕಂಟಿನ್ಯೂ ಮಾಡಿದ್ರೆ ಸ್ವಾಮಿ ಸಹ ಬಂದು, ದೇವರ ರಾಜ್ಯ ಹತ್ತಿರ ಆಯ್ತು, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿ ಅಂತ. ಆಮೇಲೆ ಮುಂದೆ ಯೇಸುವಿನ ಶಿಷ್ಯರು ಅಲ್ಲಿ ದೀಕ್ಷಾ ಸ್ನಾನ ಕೊಡ್ತಾ ಇರುವುದನ್ನು ಬೇರೆ ವಾಕ್ಯಗಳಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ಅದಾದ ನಂತರ ಪೆಂತೆಕೋಸ್ತದ ಹಬ್ಬದ ನಂತರ ಪವಿತ್ರಾತ್ಮನ ಭೂಮಿಗೆ ಬಂದ ಮೇಲೆ ಅಪೊಸ್ತಲರೆಲ್ಲರೂ ಇದೇ ವಾರ್ತೆಯನ್ನು ಹೇಳ್ತಾರೆ. ಅದನ್ನೇ ನಾವು ಅಪೊಸ್ತಲ 2:38 ಓದಿದ್ದೇವೆ. ಏನಂತ? ನೀವೆಲ್ಲ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು, ಆವಾಗ ದೇವರ ಆತ್ಮನು ನಿಮಗೆ ಸಿಗ್ತಾರೆ ಅಂತ. ಸೊ ಕಾನ್ಸೆಪ್ಟ್ ಏನು? ಪಾಯಿಂಟ್ ನಂಬರ್ 3, ಪಾಪ ಪರಿಹಾರ ಆಗುವುದಕ್ಕೋಸ್ಕರ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಬೇಕು. ಇನ್ನು ರೋಮಾಪುರದಲ್ಲಿ ಬರುವ ಇನ್ನಷ್ಟು ಕ್ಲಿಯರ್. ಅದಕ್ಕಿಂತ ಮುಂಚಿತವಾಗಿ ಜಾನ್ ಚಾಪ್ಟರ್ಗೆ ಬನ್ನಿ. ಜಾನ್ ಚಾಪ್ಟರ್ ಇನ್ನಷ್ಟು ಡೀಪ್ ಆಗಿ ಇಲ್ಲಿ ಮೀನಿಂಗ್ ಹೇಳಿಕೊಟ್ಟಿದ್ದಾರೆ. ಜಾನ್ ಚಾಪ್ಟರ್ 3 ವರ್ಸ್ ನಂಬರ್ 3, 4, 5. ಓದುವ. Jesus answered and said to him, Most assuredly I say to you, unless one is born again, he cannot see the kingdom of God. Nicodemus said to him, How can a man be born when he is old? Can he enter a second time into his mother's womb and be born? Jesus answered, Most assuredly I say to you, unless one is born of water and the Spirit, he cannot enter the kingdom of God. Amen. ನಾವು ಕನ್ನಡದಲ್ಲಿ ನೋಡುವ. ಅದಕ್ಕೆ ಯೇಸು, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೋಡಿ. ಮುಂದೆ ಎಲ್ಲ ವಾಕ್ಯ ನಮಗೆ ಗೊತ್ತಿದೆ. ಓಕೆ, ನಾವೆಲ್ಲ ಶರೀರದಲ್ಲಿ ಹುಟ್ಟಿದವರು.
ನಿಕೋದೆಮಸ್ನಿಗೆ ಅದೇ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅಯ್ಯೋ, ನಾವು ತಾಯಿಯ ಗರ್ಭದಲ್ಲಿ ಹುಟ್ಟು ಬಂದಿದ್ದು ಪುನಃ ಹೋಗಿ ಹುಟ್ಲಿಕ್ಕಾಗತ್ತಾ ಅಂತ. ಯೇಸು ಹೇಳಿದ ಅದಲ್ಲ ಅರ್ಥ. ನೀವು ತಾಯಿ ಗರ್ಭದಲ್ಲಿ ಹುಟ್ಟಿದ್ದು ಸತ್ಯ, ಆದರೆ ಇವಾಗ ದೇವರ ರಾಜ್ಯಕ್ಕೆ ಸೇರ್ಬೇಕಾದ್ರೆ ನೀವು ಏನಾಗ್ಬೇಕು? ಪುನಃ ಹುಟ್ಟಬೇಕು. ಪುನಃ ಹುಟ್ಟಬೇಕು ಅಂತ ಹೇಳಿದ್ರೆ ನೀವು ಈ ಶರೀರದಲ್ಲಿ ಹುಟ್ಟಿದ್ರಲ್ಲ, ಆ ಶರೀರದಲ್ಲಿ ಹುಟ್ಟಿದ್ದಕ್ಕಾಗಿ ನೀವು ಮೊದಲು ಸಾಯ್ಬೇಕು ಅಂತ. ಅದನ್ನು ಪೌಲನು ಚೆನ್ನಾಗಿ ವಿಸ್ತರಿಸ್ತಾರೆ ಆಮೇಲೆ. ಅದು ಇಲ್ಲಿ ಯೇಸು ಸ್ವಾಮಿ ಹೇಳಲಿಲ್ಲ. ಯೇಸು ಸ್ವಾಮಿ ಒಂದೇ ಲೈನಲ್ಲಿ ಹೇಳ್ಬಿಟ್ಟಿದ್ದಾರೆ, ನೀವು ಪುನದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿರಿ. 5ನೇ ವಾಕ್ಯದಲ್ಲಿ ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೋಡಿ, 2 ಪಾಯಿಂಟ್ ಇಲ್ಲಿ ಮಾಡ್ಕೊಳ್ಳಿ. ಒಂದು ನೀರು, ಇನ್ನೊಂದು ಆತ್ಮ. ಇದಕ್ಕೆ ಅನೇಕರು ಬೇರೆ ಬೇರೆ ರೀತಿಯ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬಟ್ ನೀರು ಮತ್ತೆ ಆತ್ಮ ಅಂತ ಹೇಳಿದ್ರೆ, ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು ಮತ್ತು ಪವಿತ್ರ ಆತ್ಮನಿಂದ ತುಂಬಿ ಹೊಸ ಬದುಕನ್ನು ಜೀವಿಸುವುದು. ಅದೇ ನಡೀತು ಪೆಂತೆಕೋಸ್ತ ದಿನದಲ್ಲಿ. ಪೇತ್ರನ ಹತ್ರ ಕೇಳಿದಾಗ ಏನ್ ಮಾಡ್ಬೇಕು ಅಂತ, ಅವಾಗ ಪೇತ್ರನ ಹೇಳ್ತಾನೆ, ನೀವು ಪಶ್ಚಾತ್ತಾಪ ಪಟ್ಟು ಪಾಪ ಪರಿಹಾರಕ್ಕೋಸ್ಕರ ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳಿ ಅಂದ ಕೂಡಲೇ 3,000 ಜನರು ನೀರಿನಿಂದ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು. ಆವಾಗ ಎಲ್ಲರಿಗೂ ದೇವರ ಆತ್ಮ ಅಂದ್ರೆ ಪವಿತ್ರ ಆತ್ಮನು ಸಿಕ್ಕಿದರು. ಸೊ ಅದರ ಅರ್ಥವೇ ಇದೆ ಎಂದು ನಾವು ಇಲ್ಲಿ ನೋಡಬಹುದು. ನೀರಿನಿಂದ ಮತ್ತು ಆತ್ಮನಿಂದ ಹುಟ್ಟದೇ ಇದ್ರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ 6ನೇ ವಾಕ್ಯ, ದೇಹದಿಂದ ಹುಟ್ಟಿದ್ದು ದೇಹವೇ ಮತ್ತು ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಸೊ ಈ ಶರೀರದಲ್ಲಿ ಹುಟ್ಟಿದ್ದು ಶರೀರ, ಆದ್ರೆ ಪವಿತ್ರ ಆತ್ಮನಿಂದ ಹುಟ್ಟುವಂಥದ್ದು ಹೊಸ ಸೃಷ್ಟಿ. ನಾವು ಯಾವ ದಿನ ನಮ್ಮ ಜೀವನದಲ್ಲಿ ಪವಿತ್ರ ಆತ್ಮನು ಬರ್ತಾರೋ, ನಮ್ಮ ಒಳಗಡೆ ಹೊಸದನ್ನಾಗಿ ಮಾಡ್ತಾರೋ, ನಮ್ಮ ಆಲೋಚನೆಗಳನ್ನು, ನಮ್ಮ ಆಕ್ಟಿವಿಟೀಸ್ಗಳನ್ನು, ನಮ್ಮ ಬಾಯಿ ಮಾತುಗಳನ್ನು ಎಲ್ಲ ಬಿಹೇವಿಯರ್ ಚೇಂಜ್ ಮಾಡಿ ಹೊಸ ವ್ಯಕ್ತಿಯನ್ನಾಗಿ ಮಾಡ್ತಾರೆ ನೋಡಿ ದೇವರ ಆತ್ಮನು ನಮ್ಮ ಒಳಗಡೆ ಬಂದು, ಅವತ್ತು ನಾವು ಹೊಸ ಸೃಷ್ಟಿ. ಅದಕ್ಕೆ ಅರ್ಥ ಆತ್ಮನಿಂದ ಹುಟ್ಟುವುದಾಗಿದೆ. ಇದನ್ನು ಇನ್ನಷ್ಟು ಸ್ವಲ್ಪ ಆಳವಾಗಿ ಎಕ್ಸ್ಪ್ಲನೇಷನ್ ನಾವು ತೆಗೆದುಕೊಳ್ಬೇಕಾದ್ರೆ ರೋಮಾಪುರ 6ಕ್ಕೆ ಬರೋಣ. ರೋಮನ್ಸ್ ಚಾಪ್ಟರ್ 6 1ರಿಂದ 6 ತನಕ ಓದುವ. ಓದ್ತಾ ಹೋಗಿ ಬ್ರದರ್. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಹಾಗಾದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಾವು ಪೂರ್ವ ಸ್ವಭಾವ ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದರೆ ಸಾಕು. ಸತ್ತವರು ನೋಡಿ, 3ನೇ ವಾಕ್ಯದಿಂದ ಪುನಃ ಓದುವ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ. ದೀಕ್ಷಾ ಸ್ನಾನ ಯಾಕೆ ಮಾಡಿಸಿಕೊಳ್ಬೇಕು? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೋಸ್ಕರ. ಪಾಯಿಂಟ್ ಕ್ಲಿಯರ್ ಆಗಿದೆಯಾ? ಎಸ್ ಬ್ರದರ್, ಕ್ಲಿಯರ್ ಆಗಿದೆ. ಕ್ರಿಸ್ತ ಯೇಸುವಿನಲ್ಲಿ ಒಂದಾಗ್ಲಿಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಅದು ಆತನ ಆಜ್ಞೆ, ಕಮಾಂಡ್. ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಇನ್ನೊಂದು ವಿಷಯ ಇಲ್ಲಿ, ಒಂದು ಆತನಲ್ಲಿ ಸೇರುವುದಕ್ಕೆ, ಮತ್ತೊಂದು ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ. ವಾವ್!
ದೀಕ್ಷಾಸ್ನಾನ ಯಾಕೆ ಮಾಡಿಸ್ಕೊಳ್ಬೇಕಂತೆ? ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ. ವಾಕ್ಯ 4. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ, when we take baptism, ಆತನ ಮರಣದಲ್ಲಿ ಪಾಲುಗಾರರಾಗುತ್ತೇವೆ. When we take baptism, we will take part in his death. ಆತನ ಮರಣದಲ್ಲಿ ಪಾಲುಗಾರರಾಗುತ್ತೇವೆ ಮತ್ತು ಆತನೊಂದಿಗೆ ಹೂಣಲ್ಪಡುತ್ತೇವೆ. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳುತ್ತೇವೆ. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋ ಸಂದರ್ಭದಲ್ಲಿ ನೀರಿನಲ್ಲಿ ನಿಂತು ನಾವು ಅರಿಕೆ ಮಾಡ್ತೀವಿ, ಪಾಪವೆಲ್ಲ, ಯೇಸುವನ್ನು ನಂಬ್ತೀವಿ. ಮತ್ತೆ ದೀಕ್ಷಾ ಸ್ನಾನ ಕೊಡುವವರು ಅವರನ್ನು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮ ಅಂದ್ರೆ ನಮಗೆ ಗೊತ್ತುಂಟು, ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರಾದ ಯೇಸುವಿನ ನಾಮದಲ್ಲಿ ಅವ್ರನ್ನೇನ್ ಮಾಡ್ತಾರೆ, ನೀರಿನಲ್ಲಿ ಅವ್ರು ಒಪ್ಪಿಗೆ ಕೊಟ್ಟ ಕೂಡಲೇ, ಎಸ್ ನಾನು ಯೇಸುವನ್ನು ನಂಬ್ತೀನಿ, ನನ್ನ ಸ್ವ ಇಚ್ಛೆಯಿಂದ ದೀಕ್ಷಾ ಸ್ನಾನ ತೆಗೆದುಕೊಳ್ತಾ ಇದ್ದೀನಿ ಅಂದ ಕೂಡಲೇ ಅವರನ್ನು ನೀರಲ್ಲಿ ಮುಳುಗಿಸಿ ಹೊರಗಡೆ ತೆಗಿತಾರೆ. ಅದೇ ರೀತಿ ಯೇಸು ಸ್ವಾಮಿಯು ಸಹ ತೆಗೆದುಕೊಂಡದ್ದು. ಸೊ ನೀರಿನಲ್ಲಿ ಮುಳುಗುವಾಗ ನಾವೇನಾಗ್ತೀವಿ, ನಮ್ಮ ಈ ಲೋಕದ ಹುಟ್ಟು ಇದೆಯಲ್ಲ, ಲೋಕದಿಂದ ನಾವು ಹುಟ್ಟಿದ್ದೇವೆ ನೋಡಿ, ಆ ಲೋಕದ ಹುಟ್ಟಿಗೆ ನಾವು ಸಾಯ್ತೇವೆ. ಈ ಲೋಕಗೋಸ್ಕರ ಸಾಯ್ತೇವೆ. ಯೇಸುವಿನದ ಜೊತೆ ನಾವು ಆತನ ಮರಣದಲ್ಲಿ ಪಾಲುಗಾರರಾಗ್ತೇವೆ. ಆತನೊಂದಿಗೆ ಹೂಣಲ್ಪಟ್ಟೆವು. ನೋಡಿ, ನೀರಿನ ಒಳಗಡೆ ಹೋದಾಗ ಯೇಸುವಿನ ಜೊತೆ ಹೇಗೆ ಯೇಸುವಿನ ಸಮಾಧಿಯಲ್ಲಿ ಹಾಕಿದ್ರೋ ಅದೇ ರೀತಿ ನಾವು ಸಹ ಸತ್ತು ನೀರಿನೊಳಗೆ ಹೂಣಲ್ಪಡ್ತೇವೆ. ನಂತರ ನೀರಿನಿಂದ ಮೇಲಕ್ಕೆ ತರುವಾಗ, ನಮ್ಮನ್ನು ಹೊರಗಡೆ ತರುವಾಗ, ಯೇಸು ಹೇಗೆ 3ನೇ ದಿನ ನಂತರ ಪುನರುತ್ಥಾನ ಹೊಂದಿದರೋ ನಾವು ಸಹ ನೀರಿನಿಂದ ಹೊರಗೆ ಬರುವಾಗ ಹೊಸ ಜೀವಿತವನ್ನು ಪಡೆದುಕೊಂಡು ಹೊಸ ಸೃಷ್ಟಿಯಾಗಿ ನಾವು ಹೊರಗಡೆ ಬರ್ತೀವಿ. ಅಂದ್ರೆ ಅರ್ಥ ಆಗ್ತಿದ್ಯಾ? ನಾವು ಹಳೆ ಜೀವಿತಗೋಸ್ಕರ ಸಾಯ್ತೀವಿ ನೀರಿನಲ್ಲಿ ಮುಳುಗಿಸಿದಾಗ. ಯಾವಾಗ ನೀರಿನಿಂದ ಹೊರಗಡೆ ಬರ್ತೀವಿ, ನಾವು ಹೊಸ ಸೃಷ್ಟಿಯಾಗಿ ಬರ್ತೀವಿ. ಅದಕ್ಕೆ ಈ ವಾಕ್ಯ ಹೇಳ್ತದೆ, 2 ಕೊರಿಂಥಿ 5:17, ಕ್ರಿಸ್ತನಲ್ಲಿರೋರೆಲ್ಲರೂ ನೂತನ ಸೃಷ್ಟಿ. ಅರ್ಥ ಆಗ್ತಾ ಇದೆಯಾ? ನ್ಯೂ ಕ್ರಿಯೇಷನ್ ಅಂತ ಹೇಳ್ತಾರೆ. ಹಾಗಾದ್ರೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರ ಅರ್ಥ ನಮಗೆ ಇಲ್ಲಿ ಕಂಡು ಬರ್ತದೆ. ನೀರಿನಲ್ಲಿ ಮುಳುಗುವಾಗ ಯೇಸುವಿನ ಕ್ರೂಚಿಯ ಮರಣ ಜೊತೆ ನಾವು ಪಾಲುಗಾರರಾಗಿ ನಾವು ಸಹ ಸತ್ತು ಹೂಣಲ್ಪಡ್ತೇವೆ. ನೀರಿನಿಂದ ಹೊರಗೆ ಬರುವಾಗ ನಾವು ಹೊಸ ವ್ಯಕ್ತಿಯಾಗಿ ಪುನರುತ್ಥಾನವಾಗಿ ನಾವು ಯೇಸುವಿನಲ್ಲಿ ಒಂದಾಗಿ ಹೊರಗಡೆ ಬರ್ತೀವಿ, ನೂತನ ಸೃಷ್ಟಿಯಾಗ್ತೀವಿ. ಸೊ ಇದಾಗಿದೆ ನಿಜವಾಗಿಯೂ ಬ್ಯಾಪ್ಟಿಸಮ್ ಅಥವಾ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರ ಅರ್ಥ. ಇಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು ಜೀಸಸ್. ಸೊ ಎನಿವೆ, ಇದಕ್ಕೆ ಇನ್ನೂ ತುಂಬಾ ವಾಕ್ಯಗಳಿದ್ದಾವೆ, ನಾನು ಶಾರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಪಾಯಿಂಟ್ ನಂಬರ್ 4ಗೆ ಹೋಗೋಣ. ಇದರಲ್ಲಿ ಸಹ ಇನ್ನೂ ವಾಕ್ಯಗಳಿತ್ತು, ಸಮಯವನ್ನು ನಾವು ಶಾರ್ಟ್ ಮಾಡುವ. ಬೇಕಾದ್ರೆ ಒಂದು 2 ವಾಕ್ಯ ಜೊತೆಗೆ ಬರ್ಕೊಳ್ಳಿ ಫಾರ್ ಯೋರ್ ಇನ್ಫಾರ್ಮೇಶನ್. ಕೊಲೋಸಿಯನ್ಸ್ ಚಾಪ್ಟರ್ 2 ವರ್ಸ್ 11 and 12 ಓದೋದು ಬೇಡ. ಕೊಲೋಸೆ ಅಧ್ಯಾಯ 2 ವಾಕ್ಯ 11ರಿಂದ 12. ಕೊಲೋಸೆ 2ನೇ ಅಧ್ಯಾಯ ವಾಕ್ಯ 11ರಿಂದ 12. ಇನ್ನೊಂದು ವಾಕ್ಯ 1 ಪೇತ್ರ 3:21. 1 ಪೇತ್ರ 3:21. 1 Peter 3:21. In him you were also circumcised with a circumcision made without hands, by putting off the body of the sins of the flesh by the circumcision of Christ. ಇದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಕೊಲೋಸೆ, ಆಯ್ತಾ? ನೋಡಿ, 2ರಲ್ಲಿ 11ರಿಂದ 12. ಕೊಲೋಸೆ 2:11-12.
ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ನಮಗೆ ಗೊತ್ತುಂಟಲ್ಲ, ಹಳೆ ಒಡಂಬಡಿಕೆಯಲ್ಲಿ ದೀಕ್ಷಾ ಸ್ನಾನ ಇಲ್ಲಾಗಿತ್ತು, ಸುನ್ನತಿ ಅನ್ನೋದಿತ್ತು. 8 ದಿನ ಆದ ಮೇಲೆ ಹುಟ್ಟಿದ ಮಗುವಿಗೆ, ಗಂಡು ಮಗುವಿಗೆ 8 ದಿನ ಆದ ಮೇಲೆ ಸುನ್ನತಿ ಮಾಡಿಸ್ತಿದ್ರು. ಇವತ್ತು ಇಸ್ಲಾಂದವರು ಸಹ ಮಾಡ್ತಾರೆ, ಯಾಕಂದ್ರೆ ಅವರು ಅಬ್ರಾಹ್ಮನನ್ನು ನಂಬ್ತಾರೆ, ಅದಕ್ಕೋಸ್ಕರ. ಹಾಗಾದ್ರೆ ಅವತ್ತು ದೇವರ ಮಕ್ಕಳಾಗ್ಬೇಕು ಅಥವಾ ದೇವರ ಪ್ರಜೆ ಆಗ್ಬೇಕಂತ ಇದ್ದಿದ್ರೆ ಅವತ್ತಿನ ಕಂಡೀಷನ್ ಏನಿತ್ತು? ಸುನ್ನತಿ ಮಾಡಿಸ್ಕೊಳ್ಬೇಕಿತ್ತು. ಅರ್ಥ ಆಗ್ತಿದ್ಯಾ? ಆ ಪ್ರಾಮಿಸ್ ಅಂದ್ರೆ ವಾಗ್ದಾನದ ಸಂತತಿಯಲ್ಲಿ ನಾವು ಸೇರ್ಬೇಕಂತ ಇದ್ದಿದ್ರೆ ಅವತ್ತು ಆ ಕಾಲದಲ್ಲಿ ಸುನ್ನತಿ ಮಾಡಿಸ್ಕೊಳ್ಬೇಕಿತ್ತು. ಸೊ ಅದು ಕೈಯಿಂದ ಮಾಡ್ತಿದ್ರು ಸುನ್ನತಿ. ಆದ್ರೆ ಇವತ್ತು ಒಂದು ಸುನ್ನತಿ ಇದೆ ಹೊಸ ಒಡಂಬಡಿಕೆಯಲ್ಲಿ. ಯೇಸು ಕ್ರಿಸ್ತನಲ್ಲಿ ಒಂದಾಗ್ಬೇಕಾದ್ರೆ ಕೈಯಿಂದ ಮಾಡಿದ ಸುನ್ನತಿ ಅಲ್ಲ. ಅದು ಯಾವ ರೀತಿ ಸುನ್ನತಿ ಅಂತ ಹೇಳಿದ್ರೆ 12ನೇ ವಾಕ್ಯ ಹೇಳ್ತದೆ, ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಅರ್ಥ ಆಗ್ತಾ ಇದೆಯಾ? ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರ ಮೂಲಕ ನಾವು ಸುನ್ನತಿಯನ್ನು ಮಾಡ್ಕೊಳ್ತೀವಿ. ಅಂದ್ರೆ ಹಳೆ ರೀತಿಯ ಸುನ್ನತಿ ಅಲ್ಲ, ಹೊಸ ರೀತಿಯ ಸುನ್ನತಿ. ಇಸ್ ಇಟ್ ಕ್ಲಿಯರ್? ಅದಕ್ಕೋಸ್ಕರ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂತದ್ದಾಗಿದೆ. ಓಕೆ, ನಾವು ನೇರವಾಗಿ ಪಾಯಿಂಟ್ ನಂಬರ್ 4ಗೆ ಹೋಗುವ. ಪಾಯಿಂಟ್ ನಂಬರ್ 4, ಆಕ್ಚುಲಿ ಪಾಯಿಂಟ್ ನಂಬರ್ 4 ನಾನು ವಿಸ್ತರಿಸಿದ್ದೇನೆ. ಓಕೆ, ಎನಿವೆ ಪಾಯಿಂಟ್ ನಂಬರ್ 4 ಬರ್ಕೊಳ್ಳಿ. ಯಾವಾಗ ನಾವು ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಎಷ್ಟು ಸಮಯದ ನಂತರ ದೀಕ್ಷಾ ಸ್ನಾನ ತೆಗೆದುಕೊಳ್ಬಹುದು ಅಥವಾ ದೀಕ್ಷಾ ಸ್ನಾನ ಕೊಡಬಹುದು ಅನ್ನುವ ಪ್ರಶ್ನೆಗಳಿರುತ್ತೆ ಅಲ್ವಾ? ಅದೇ ಪಾಯಿಂಟ್ ನಂಬರ್ 4. ಯಾವಾಗ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಬಹುದು? ಎಷ್ಟು ದಿನ ಬೇಕು ಯೇಸುವನ್ನು ನಂಬಿದ ಮೇಲೆ? 2 ದಿನ, 3 ದಿನ, ಅಥವಾ ಇಷ್ಟು ಉಪವಾಸ ಮಾಡಿ, ಅಥವಾ ಇಷ್ಟು ಪ್ರಾರ್ಥನೆಗಳನ್ನು ಮಾಡಿ, ಇಷ್ಟು ಕ್ಲಾಸ್ಗಳನ್ನು ಕೊಟ್ಟು ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕಾ, ಅಥವಾ ಇಮಿಡಿಯೇಟ್ ತಗೊಳ್ಬಹುದಾ, ಅಥವಾ ಯಾವ ರೀತಿ ಅನ್ನೋದನ್ನ ಈ ಪಾಯಿಂಟ್ ನಂಬರ್ 4 ಅಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯ, ಆಕ್ಟ್ಸ್ ಚಾಪ್ಟರ್ 8, ಅಧ್ಯಾಯ 8. ಅಪೊಸ್ತಲರ ಕೃತ್ಯ ಅಧ್ಯಾಯ 8, ವಾಕ್ಯ 12ರಿಂದ 13 ಓದುವ. ವಾಕ್ಯ 12ರಿಂದ 13. ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿ, ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿ ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆಗ ಸೀಮೋನನು ಕೂಡ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದು ಸೂಚಕ ಕಾರ್ಯಗಳು ಮಹತ್ಕಾರ್ಯಗಳು ಉಂಟಾಗುವುದನ್ನು ನೋಡಿ ಬೆರಗಾದನು. ಸಾಕು ನೋಡಿ, ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಸುವಾರ್ತೆಯನ್ನು, ಶುಭ ವರ್ತಮಾನ ಅಂದ್ರೆ ಸುವಾರ್ತೆಯನ್ನು ಸಾರಲು ಅಲ್ಲಿದ್ದಂತ ಗಂಡಸರು ಹೆಂಗಸರು ನಂಬಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಇದು ಗಳಿಗೆ ಮಾತ್ರದಲ್ಲಿ ಆಯಿತು, ಅದೇ ದಿನ ನಡೀತು. ಹೌದಾ? ಆಗ ಸೀಮೋನ್ ಎಂಬವನನ್ನು ಕೂಡ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಮ್ಯೂಟ್ ಮಾಡಿ ಯಾವಾಗಲೂ ಇದ್ದ ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳು ಉಂಟಾಗುವುದನ್ನು ನೋಡಿ ಬೆರಗಾದನು. ಅಂದ್ರೆ ಸೀಮೋನ್ನು ಕೂಡ ನಂಬಿದ ಕೂಡಲೇ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಏನು ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಫಿಲಿಪ್ಪನ ಮುಖಾಂತರ ದೇವರ ರಾಜ್ಯದ ಅಂದ್ರೆ ಯೇಸು ಕ್ರಿಸ್ತನ ವಿಷಯವಾಗಿ ಸುವಾರ್ತೆಯನ್ನು ಕೇಳಿದ ಕೂಡಲೇ ಅಲ್ಲಿದ್ದಂತ ಅನೇಕ ಗಂಡಸರು ಹೆಂಗಸರು ನಂಬಿದ್ರು. ಮೊದಲು ನಂಬಿಕೆ ಬೇಕು ಯೇಸುವಿನ ಮೇಲೆ. ಯೇಸು ಮಾತ್ರ ಕರ್ತನು, ಆತನೇ ಲೋಕರಕ್ಷಕನು. ಅದಾದ ಕೂಡಲೇ ಅವರೆಲ್ಲರೂ ಏನ್ ಮಾಡಿದ್ರು? ನಂಬಿದ್ರು. ಆಮೇಲೆ ಪಶ್ಚಾತ್ತಾಪ ಪಟ್ಕೊಂಡ್ರು. ಕೆಲವೇ ಕ್ಷಣದಲ್ಲಿ ಅವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಅರ್ಥ ಆಗ್ತಾ ಇದೆಯಲ್ವಾ? ಸೀಮೋನನ್ನು ಕೂಡ ನಂಬಿದನು ಮತ್ತು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಅಪೊಸ್ತಲರ ಕೃತ್ಯ 2 ಸಹ ನೋಡಬಹುದು ನಾವು. 2ನೇ ಅಧ್ಯಾಯಕ್ಕೆ ಬರೋಣ ಇವಾಗ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ
38ರಲ್ಲಿ ನಾವು ಓದಿದ್ದೇವೆ, ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಪರಿಹಾರ ಆಗುವುದಕ್ಕೋಸ್ಕರ ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರ ಆತ್ಮದಾನವನ್ನು ಹೊಂದುವಿರಿ. ವಾಕ್ಯ 39, ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಮತ್ತು ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. 40ನೇ ವಾಕ್ಯ, ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು, ನೋಡಿ ಅದೇ ದಿನ 41ನೇ ವಾಕ್ಯ ಹೇಳ್ತದೆ, ಪೇತ್ರನು ಹೇಳಿದ್ದ ಈ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಯಾವತ್ತು? 4 ದಿನ ಬಿಟ್ಟು ಅಥವಾ 10 ದಿನ ಬಿಟ್ಟು ಅಥವಾ 1 ತಿಂಗಳ ನಂತರ ಅಥವಾ 3 ತಿಂಗಳ ನಂತರ ಅಲ್ಲ. ಏನ್ ಬರ್ದಿದೆ? ಆ ದಿವಸ, ಸೇಮ್ ಡೇ. ವರ್ಸ್ ನಂಬರ್ 41, ದಟ್ ಡೇ ಅಂತ ಬರ್ದಿದೆ ಇಂಗ್ಲಿಷ್ ಅಲ್ಲಿ ನೋಡಿ. ದಟ್ ಡೇ, ಸೇಮ್ ಡೇ, ದಟ್ ಡೇ, ಅದೇ ದಿವಸ ಸುಮಾರು 3,000 ಜನರು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಸೇಮ್ ಡೇ, ಏನು ಸಮಯ ಕೊಡ್ಲಿಲ್ಲ. ಅಂದ್ರೆ ಅವರ ಹೃದಯ ದೇವರಿಗೋಸ್ಕರ ಒಪ್ಪಿಸಿಕೊಟ್ರು, ಪಶ್ಚಾತ್ತಾಪ ಪಟ್ರು, ನಂಬಿದ್ರು ಪೂರ್ಣವಾಗಿ. ಅದೇ ಗಳಿಗೆಯಲ್ಲಿ ಅವರಿಗೆ ಪವಿತ್ರಾತ್ಮ ಶಕ್ತಿಯು ಸಹ ದೊರೆಯಿತು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ದೀಕ್ಷಾ ಸ್ನಾನ ಎಷ್ಟು ಸಮಯದಲ್ಲಿ ಕೊಡ್ಬೋದು? ಇಮ್ಮಿಡಿಯೇಟ್ ಆಗಿ ನಂಬಿದ್ರೆ ಸಾಕು. ಅವನ ನಂಬಿಕೆ ದೃಢವಾಯ್ತಾ, ಅವನು ಒಪ್ಪಿಕೊಂಡ, ಅವನಿಗೆ ಕೊಡ್ಬೋದು ದೀಕ್ಷಾ ಸ್ನಾನ. ಇದು ಬೈಬಲ್ ಹೇಳ್ತದೆ. ಆಕ್ಟ್ಸ್ ಚಾಪ್ಟರ್ 8 ಅಲ್ಲಿ ಬರುವ, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ, ಪುನಃ ಬರುವ 8ನೇ ಅಧ್ಯಾಯದಲ್ಲಿ ವಾಕ್ಯ 36, 39, ವರ್ಸ್ ನಂಬರ್ 36, 37, 38, 39. 36ರಿಂದ ಓದುವ, ಓದಿ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿಯೇನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರೂ ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನಾತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿಯೂ ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ನೋಡಿ, ಅದ್ಭುತ ನೋಡಿ. ಇಲ್ಲಿ ಕುಂಚುಕಿ ಎಂಬವನು ಇಥೋಪಿಯಾದ ಒಂದು ಕುಂಚುಕಿ ಅಂದ್ರೆ ಎಲ್ಲರಿಗೂ ಗೊತ್ತುಂಟು ಅಲ್ವಾ? ಆತನು ದೇವರ ಆಲಯಕ್ಕೆ ಯೆರೂಸಲೇಮಿಗೆ ಅವನು ಪ್ರಾರ್ಥನೆಗೆ ಎಂದು ಬಂದಿದ್ದ. ಅಲ್ಲಿ ದೇವ ಭಕ್ತಿಯುಳ್ಳವನಾಗಿದ್ದ. ಇಥಿಯೋಪಿಯಾ ದೇಶದಿಂದ ಯೆರೂಸಲೇಮಿಗೆ ಬಂದಿದ್ದ. ಪ್ರಾರ್ಥನೆ ಮಾಡಿ ಅವನು ರಿಟರ್ನ್ ತನ್ನ ಮನೆಗೆ ಹೋಗುವಾಗ, ತನ್ನ ಊರಿಗೆ ಹೋಗುವ ದಾರಿಯಲ್ಲಿ ದೇವರ ವಾಕ್ಯವನ್ನು ಓದ್ತಾ ಇದ್ದ. ಯೆಶಾಯ ಗ್ರಂಥದ ವಾಕ್ಯದ ಭಾಗವನ್ನು ಓದ್ತಾ ಇರುವಾಗ ಅವನಿಗೆ ಅರ್ಥ ಆಗಿಲ್ಲ. ಒಡನೆ ಏನ್ ಮಾಡಿದ್ರು, ದೇವರು ಫಿಲಿಪ್ಪನನ್ನು ಆ ಏರಿಯಾಕ್ಕೆ ಕಳಿಸಿದ್ರು. ಎಲ್ಲಿಂದ ಬಂದನು ಗೊತ್ತಿಲ್ಲ. ಫಿಲಿಪ್ಪನು ಬಂದನು. 35ರಲ್ಲಿ ನೋಡಬಹುದು. ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ತಿಳಿಸಿದ ಕೂಡಲೇ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕುಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನಾದ್ರೂ ಉಂಟಾ ಅಂತ ಕೇಳ್ತಾನೆ. ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಡ್ತಾನೆ. ಆಗ ಫಿಲಿಪ್ಪನು ಕುಂಚುಕಿ ಇಬ್ಬರು ನೀರಿನೊಳಗೆ ಇಳಿತಾರೆ. ಅದೇ ಗಳಿಗೆ ರಥ ಓಡ್ತಾ ಇದೆ. ಫಿಲಿಪ್ಪನು ಅಲ್ಲಿ ಬರ್ತಾನೆ, ವಾಕ್ಯದ ಭಾಗ ವಿವರಿಸ್ತಾನೆ, ಯೇಸುವಿನ ವಿಷಯವಾಗಿ ಸುವಾರ್ತೆ ಹೇಳ್ತಾನೆ. ಅದು ಯೇಸುವಿನ ಬಗ್ಗೆನೇ ಬರೆದಿತ್ತು ಯೆಶಾಯನ ಗ್ರಂಥದಲ್ಲಿ ಅಂತ ಹೇಳ್ತಾನೆ. ಆತನು ಬಂದಾಯ್ತು, ಸತ್ತು 3ನೇ ದಿನ ಎದ್ದು ಹೋಗಾಯ್ತು. ಪಾಪ ಪರಿಹಾರವಾಗ್ಬೇಕಾದ್ರೆ ಆತನ ಹೆಸರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ನೀನು ರಕ್ಷಣೆ ಹೊಂದ್ತೀಯ ಅಂತ ಸುವಾರ್ತೆ ಸಾರಿದ ಕೂಡಲೇ ಕುಂಚುಕ ಹೇಳ್ತಾನೆ, ಈಗ ನಾನು ತೆಗೆದುಕೊಳ್ಬೋದಾ ಇದೇ ಕ್ಷಣ ಅಂತ ಕೇಳಿದಕ್ಕೆ ಅಲ್ಲಿ ಪಕ್ಕದಲ್ಲಿ ನೀರು ನೋಡ್ತಾರೆ. ಇಬ್ರು ಸಹ ಇಳಿದು ಬರ್ತಾರೆ. 38ನೇ ವಾಕ್ಯ, ಫಿಲಿಪ್ಪನು ಕುಂಚುಕಿ ಇಬ್ಬರು ನೀರಿನೊಳಗೆ ಇಳಿದವರು ಮತ್ತು ಫಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮವು ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಕುಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ಅಂದ್ರೆ ಫಿಲಿಪ್ಪನು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಎಲ್ಲಿ ಹೋದ್ನೋ ಗೊತ್ತಿಲ್ಲ. ಅದು ಅದ್ಭುತ. ನಾವು ಮುಂದೆ ನೋಡ್ಬೋದು.
ಅಷ್ಡೋದ್, ಅಜೋತಿ ಅಂತ ಹೇಳ್ತಾರೆ, ಇವತ್ತು ಅದಕ್ಕೆ ಅಷ್ಡೋದ್ ಅಂತಾರೆ. ಅಷ್ಡೋತಿನಲ್ಲಿ ಹೋಗಿ ಅವನು ಅಲ್ಲಿ ಎದ್ದು ಅಲ್ಲಿ ಕಾರ್ಯವನ್ನು ಮುಂದೆ ವರಿಸ್ತಾನೆ. ಯಾರು? ಫಿಲಿಪ್ಪನು. ಅಂದ್ರೆ ಫಿಲಿಪ್ಪನ ಅವಶ್ಯಕತೆ ಇನ್ನು ಇರಲಿಲ್ಲ ಕುಂಚುಕಿಗೆ. ಅವನಿಗೆ ಕೇವಲ ದೀಕ್ಷಾ ಸ್ನಾನ ಕೊಡುವುದಕ್ಕೋಸ್ಕರ ಮಾತ್ರ ಸುವಾರ್ತೆ ಸಾರಿ ದೇವರ ಮಾರ್ಗವನ್ನು ತೋರಿಸಿ ದೀಕ್ಷಾ ಸ್ನಾನ ಕೊಡುವುದಕ್ಕೋಸ್ಕರ ಮಾತ್ರವೇ ಆ ದಾರಿಯಲ್ಲಿ ದೇವರ ಆತ್ಮನು ಫಿಲಿಪ್ಪನನ್ನು ಕೊಂಡು ಬಂದರು, ಸುವಾರ್ತೆ ಸಾರಿದ್ನು. ಮತ್ತೆ ಕುಂಚುಕಿ ಆ ಸುವಾರ್ತೆಯನ್ನು ನಂಬಿದನು, ಪಶ್ಚಾತ್ತಾಪ ಪಟ್ಟನು, ನೀರು ಕಂಡರು, ನೀರಿನಲ್ಲಿ ಇಳಿದರು. ಇಬ್ಬರು ಇಳಿದು ಫಿಲಿಪ್ಪನು ಕುಂಚುಕಿಗೆ ದೀಕ್ಷಾ ಸ್ನಾನ ಕೊಟ್ಟರು. ದೀಕ್ಷಾ ಸ್ನಾನ ಕೊಟ್ಟ ಕೂಡಲೇ ಫಿಲಿಪ್ಪನು ಅಲ್ಲಿಂದ ಮಾಯವಾದನು, ಬೇರೆ ಊರಲ್ಲಿ ಹೋಗಿ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಅರ್ಥ ಆಗ್ತಿದ್ಯಾ? ಇಮ್ಮಿಡಿಯೇಟ್ ಆಗಿ ಅದೇ ಗಳಿಗೆಯಲ್ಲಿ ದೀಕ್ಷಾ ಸ್ನಾನ ಸಿಗ್ತದೆ. ಹಾಗಾದ್ರೆ ತಡ ಉಂಟಾ? ತಡ ಉಂಟಾ? ಅಪೊಸ್ತಲರ ಕೃತ್ಯ 16 ಕ್ವಿಕ್ 16ರಲ್ಲಿ 33. ಜೈಲರ್ ಅಪೊಸ್ತಲರನ್ನ ಜೈಲಲ್ಲಿ ಹಾಕಿರ್ತಾರೆ. ಅವರ ಅಲ್ಲಿ ಸ್ತುತಿ ಆರಾಧನೆ ಮಾಡಿದಾಗ ಜೈಲಿನ ಕಂಬಿಗಳೆಲ್ಲ ಮುರಿದೋಗ್ತದೆ. ಆವಾಗ ಅಲ್ಲಿದ್ದಂತ ಜೈಲರು ಅಳ್ತಾ ಇರ್ತಾನೆ, ಎದೆ ಬಡ್ಕೊಳ್ತಾ ಇರ್ತಾನೆ, ಹೆದರ್ಕೊಂಡು ಭಯಭೀತನಾಗಿ. ಆವಾಗ ಪೌಲನಲ್ಲಿ ಬಂದು ಅವರಿಗೆ ಸುವಾರ್ತೆ ಸಾರ್ತಾನೆ, ಭಯಪಡಬೇಡ, ನಾನಿದ್ದೇನೆ ಇಲ್ಲಿ ಅಂತ. ಆಮೇಲೆ 33ನೇ ವಾಕ್ಯ ನೋಡುವ. ಅವರನ್ನು ಕರೆದುಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾ ಸ್ನಾನ ಮಾಡಿಕೊಂಡನು. ಆ ಜೈಲರ್ ಏನ್ ಮಾಡ್ತಾನೆ? ಪೌಲ ಹೇಳಿದಂತ ಸುವಾರ್ತೆಯನ್ನು ನಂಬ್ತಾನೆ. ಆಮೇಲೆ ಅವನು, ಅವನ ಮನೆಯವರೆಲ್ಲರೂ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾರೆ. ಅರ್ಥ ಆಗ್ತಿದ್ಯಾ? ಅದೇ ರಾತ್ರಿಯಲ್ಲಿ ಅದ್ಭುತ ಆಯ್ತು. ಜೈಲಿನ ಕಂಬಿಗಳೆಲ್ಲ ಒಡೆದೋಯ್ತು. ಪೌಲನ್ ಮತ್ತೆ ಸೀಲಾಸರು ಹೊರಗೆ ಬರ್ತಾರೆ. ಅವನು ಭಯಭೀತನಾಗ್ತಾನೆ. ಯಾರು? ಜೈಲರ್, ಆ ಸೆರೆಮನೆಯನ್ನು ಕಾಯುವಾತನು. ಆದ್ರೆ ಪೌಲನ್ ಅಲ್ಲಿಂದ ಬಿಟ್ಟು ಹೋಗಲ್ಲ. ಜೈಲರ್ ಹತ್ರ ಬರ್ತಾರೆ, ನಾನು ಇಲ್ಲೇ ಇದ್ದೀನಿ, ಭಯಪಡಬೇಡ. ಯಾಕಂದ್ರೆ ಅವನು ಹುದ್ದೆ ಹೋಗ್ತದೆ, ರಾಜ ಮತ್ತೆ ಅವನಿಗೆ ಶಿಕ್ಷೆ ಕೊಡ್ತಾನೆ, ಅದಕ್ಕೋಸ್ಕರ. ಆವಾಗ ಆ ಜೈಲರ್ ನಂಬ್ತಾನೆ ಯೇಸುವನ್ನು. ಪೌಲನ ಮಾತುಗಳನ್ನೆಲ್ಲ ಕೇಳಿ ನಂಬ್ತಾರೆ. ಅದೇ ರಾತ್ರಿ ಆ ಜೈಲರ್ ಮತ್ತು ಅವರ ಮನೆಯವರೆಲ್ಲರೂ ಸೇರಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾರೆ. ಅದೇ ರಾತ್ರಿಯಲ್ಲಿ 18:8 ಅಪೊಸ್ತಲ 18:8 ಆಕ್ಟ್ಸ್ 18:8 ಓದಿ. ಸಭಾಮಂದಿರದ ಅಧ್ಯಕ್ಷನಾದ ಕ್ರಿಸ್ತನು ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು ಮತ್ತು ಕೊರಿತದವರಲ್ಲಿ ಅನೇಕರಿಗೆ ಕೇಳಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಸಾಕು ನೋಡಿ, ಇದಲ್ಲದೆ ಕರ್ತನ್ ಸಾಕು. ಸಭಾ ಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ಅನ್ನುವ ಒಂದು ವ್ಯಕ್ತಿ ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟರು ಮತ್ತು ಕೊರಿಂತದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ಇದೆಲ್ಲ ಕ್ಷಣದಲ್ಲೇ ನಡೆದಿದೆ. ಓಕೆ, ಇಲ್ಲಿ ಜಾಸ್ತಿ ಡೀಟೇಲ್ಸ್ ಇಲ್ಲದೆ ಇದ್ರು ಇದೆಲ್ಲ ಬೇಗ ನಡೆದಿದೆ. ಹಾಗಾದ್ರೆ ನನ್ನ ಪ್ರಶ್ನೆ, ಎಷ್ಟು ವಾಕ್ಯಗಳು ನೋಡಿದ ನಂತರ ಯೇಸು ಕ್ರಿಸ್ತನ ಸುವಾರ್ತೆ ಕೇಳಿ ಪಶ್ಚಾತ್ತಾಪ ಪಟ್ಟವರಿಗೆ, ನಾನು ಯೇಸುವನ್ನು ನಂಬ್ತೀನಿ, ಅವ್ರನ್ನ ಹಿಂಬಾಲಿಸ್ತೀನಿ ಅನ್ನೋರಿಗೆ ಇಮ್ಮಿಡಿಯೇಟ್ ಆಗಿ ದೀಕ್ಷಾ ಸ್ನಾನ ಕೊಡಬಹುದಾ ಅಥವಾ ಕೊಡಬಾರ್ದ? ನೀವೇ ಹೇಳಿ. ಕೊಡ್ಬೋದು ಬದರ್. ಕೊಡಬಹುದು. ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ, ಅವರ ಪಾಪ ಅಲ್ಲೇ ತೊಳೆದು ಶುದ್ಧ ಆಗ್ತದೆ. ಅಷ್ಟೇ ಅಲ್ಲ, ಅವರಿಗೆ ಪವಿತ್ರ ಆತ್ಮ ವರ ಇಮ್ಮಿಡಿಯೇಟ್ ಆಗಿ ಸಿಗ್ತದೆ. ಅದು ಸಿಕ್ಕುವಾಗ ಅವರಿಗೆ ಇನ್ನು ಮುಂದೆ ಪಾಪ ಮಾಡದಂತೆ ಅವರಿಗೆ ಶಕ್ತಿ ಕೊಡ್ತಾರೆ. ಯೇಸುವನ್ನು ಹಿಂಬಾಲಿಸುವುದಕ್ಕೆ ಶಕ್ತಿ ಕೊಡ್ತಾರೆ. ಪವಿತ್ರಾತ್ಮನಿಲ್ಲದೆ ಯಾರು ಸಹ ಯೇಸುವನ್ನು ಹಿಂಬಾಲಿಸ್ಲಿಕ್ಕೆ ಆಗುವುದಿಲ್ಲ. ಕರ್ತನನ್ನು ಯೇಸು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಪವಿತ್ರಾತ್ಮನನ್ನು ಕೊಟ್ಟಿರುವುದು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಇಮ್ಮಿಡಿಯೇಟ್ ಆಗಿ ನಾವು ಬ್ಯಾಪ್ಟಿಸಮ್ ಕೊಡಬಹುದು. ಕೊಡೋದು ಯಾಕೆ? ಅವರು ಪುನಃ ಪಾಪದಲ್ಲಿ ಬೀಳಬಾರ್ದು, ಅವರಿಗೆ ಶಕ್ತಿ ಸಿಗ್ಲಿಕ್ಕೋಸ್ಕರನೇ ನಾವು ಇಮ್ಮಿಡಿಯೇಟ್ ಆಗಿ ಬ್ಯಾಪ್ಟಿಸಮ್ ಕೊಡಬೇಕು. ಸೊ ಆ ಕ್ಷಣದಲ್ಲಿ ಅವರು ದೇವರ ಶಕ್ತಿಯನ್ನು ಹೊಂದ್ಕೊಳ್ತಾರೆ. ಒಂದು ಕಡೆ ಪಾಪ ಶುದ್ಧಿ ಆಗ್ತದೆ, ಇನ್ನೊಂದು ಕಡೆ ದೇವರ ವರವಾದ ಪವಿತ್ರ ಆತ್ಮ ವರ ಅವ್ರಿಗೆ ಸಿಗ್ತಾರೆ. ಆಮೇಲೆ ದಿನನಿತ್ಯ ಅವರು ಯೇಸುವನ್ನು ಹಿಂಬಾಲಿಸ್ತಾರೆ. ಮತ್ತೆ ಅವರ ಹಿಂದೆ ನಾವು ಅಷ್ಟೊಂದು ಫೋರ್ಸ್ ಆಗ್ಬೇಕಾಗಿಲ್ಲ. ಯೇಸುವನ್ನು ಹಿಂಬಾಲಿಸ್ಪಾ, ಪಾಪ ಮಾಡಬೇಡಪ್ಪ, ಬೀಳ್ಬೇಡಪ್ಪ ಅಂತ ಭಯ ಪಟ್ಕೊಂಡು
ಅನೇಕ ಸಭಾಧ್ಯಕ್ಷರು ಇವತ್ತು ಪಾಸ್ಟರ್ಗಳವರ ಹಿಂದೆನೇ ಇರ್ತಾರೆ. ಇರಬೇಕು, ಒಳ್ಳೇದು, ಅವ್ರನ್ನ ಮಾರ್ಗದರ್ಶನ ಕೊಡಬೇಕು. ಆದರೆ ಅವರನ್ನು ಕೊನೆಯವರೆಗೂ ಕಾಪಾಡುವಂತ, ಅವರ ಜೀವಿತದ ಒಂದೊಂದು ನಿಮಿಷವೂ ಸಹ ಅವರನ್ನು ಅಬ್ಸರ್ವ್ ಮಾಡುವಂತ ಕೆಲಸ ಸಭಾಧ್ಯಕ್ಷ ಮಾಡ್ಲಿಕ್ಕೆ ಆಗುದಿಲ್ಲ. ಆಗತ್ತ ಹೇಳಿ? ಆಗುದಿಲ್ಲ. ಹಾಗಾದ್ರೆ ಅದು ಕೆಲಸ ಯಾರ್ದು? ಪವಿತ್ರಾತ್ಮನದು. ಅರ್ಥ ಆಗ್ತಿದೆಯಲ್ವಾ? ಹಾಗಾದ್ರೆ ಆ ಕುಂಚುಕೆಯನ್ನ ಬ್ಯಾಪ್ಟಿಸಮ್ ಕೊಟ್ಬಿಟ್ಟು ಯಾಕೆ ಫಿಲಿಪ್ ಹೋಗ್ಬಿಟ್ಟ ಅಲ್ಲಿಂದ? ಅವನು ಇನ್ಮೇಲೆ ಅಲ್ಲಿ ಮುಂದೆ ಹೋಗ್ತಾ ಅವನ್ ಪಾಪ ಮಾಡ್ತಾನೋ ಇಲ್ಲ ಅಂತ ನೋಡ್ಬೇಕು ತಾನೆ. ಹಾಗಾದ್ರೆ ಪಾಸ್ಟರ್ ಫಿಲಿಪ್ ಅವ್ರು ಯಾಕೆ ಬಿಟ್ಟು ಹೋದ್ರು ಅವ್ರನ್ನ? ಇದೆಲ್ಲ ಪ್ರಶ್ನೆ. ಎನಿವೆ, ಸೊ ವಾಕ್ಯ ನಮಗೆ ಸ್ಪಷ್ಟ ತೋರಿಸ್ತದೆ, ನಾವು ಅದನ್ನೇ ಫಾಲೋ ಮಾಡೋದು. ಪಾಯಿಂಟ್ ನಂಬರ್ 5. ಪಾಯಿಂಟ್ ನಂಬರ್ 5, ಯಾವ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಬೇಕು? ಪಾಯಿಂಟ್ ನಂಬರ್ 5, ಯಾವ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು? ಬರ್ಕೊಳ್ಳಿ. ಯೇಸು ಹೆಸರಲ್ಲಿ ಸ್ನಾನ ಕೊಡಬೇಕು. ಈ ಟಾಪಿಕ್ ಅನ್ನು ನಾವು ಹೋದ ವಾರ ಕಲ್ತಿದ್ದೇವೆ, ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಓಕೆ, ಮತ್ತಾಯ ಸುವಾರ್ತೆ ಇನ್ನೊಂದು 5-10 ಮಿನಿಟ್ಸ್ ಅಲ್ಲಿ ನಾನು ಕ್ಲೋಸ್ ಮಾಡ್ತೀನಿ. ಮತ್ತಾಯನ ಸುವಾರ್ತೆ 28ರಲ್ಲಿ 19. ಮ್ಯಾಥ್ಯೂ ಚಾಪ್ಟರ್ 28:19. ನಮಗೆ ಗೊತ್ತಿದೆ ಇಲ್ಲಿ ಏನ್ ಹೇಳಿದೆ ಅಂತ. ಹಾ, ಓದಿ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಸಾಕು ನೋಡಿರಿ. ಸಾಕು. ಅವರಿಗೆ ಯಾವ ಹೆಸರಿನಲ್ಲಿ ಕೊಡ್ಬೇಕು? ತಂದೆಯ, ಮಗನ, ಪವಿತ್ರಾತ್ಮನ. ಓಕೆ, ಮ್ಯೂಟ್ ಮಾಡಿ. ತಂದೆಯ ಹೆಸರೇನು? ತಂದೆ ಅನ್ನೋದು ಹೆಸರಲ್ಲ, ಮಗ ಅನ್ನೋದು ಹೆಸರಲ್ಲ, ಪವಿತ್ರಾತ್ಮ ಅನ್ನೋದು ಹೆಸರಲ್ಲ. ರೈಟ್? ಹಾಗಾದ್ರೆ ಅವ್ರಿಗೆ ಹೆಸರಿದೆ. ಅದನ್ನೇ ನಾವು ಹೋದ ವಾರ ಕಲ್ತಿದ್ದೇವೆ. ತಂದೆಯ ಹೆಸರೇನು ಹೇಳಿ ನೋಡೋಣ. ಯೇಸು. ಮಗನ ಹೆಸರು? ಪವಿತ್ರಾತ್ಮನ ಹೆಸರು? ಯೇಸು. ಹಾಗಾದ್ರೆ ಇದರ ನೆಕ್ಸ್ಟ್ ಅಂದ್ರೆ ಯೇಸು ಸ್ವಾಮಿಗೆ ಹೇಳಿ ಹೋದ ಮೇಲೆ ಮೊದಲನೇದಾಗಿ ಬ್ಯಾಪ್ಟಿಸಮ್ ಸರ್ವಿಸ್ ನಡೀತದೆ. ಎಲ್ಲಿ? ಪೆಂತೆಕೋಸ್ತದ ದಿನದಲ್ಲಿ. ಹೌದಾ? ಆಕ್ಟ್ಸ್ ಚಾಪ್ಟರ್ 2:38 ಅಲ್ಲಿ ನೋಡ್ಬೋದು. ಅಲ್ಲಿ ಕೇಳ್ತಾರೆ ನಾವ್ ಏನ್ ಮಾಡ್ಬೇಕು ಅಂತ ಜನರು ಕೇಳಿದಾಗ ಪೇತ್ರನು ಹೇಳ್ತಾನೆ, ಯಾವ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು ಅಂತ ಅಲ್ಲಿ ಹೇಳ್ತಾರೆ. ಆಕ್ಟ್ಸ್ 2:38. ಆಕ್ಟ್ಸ್ ಅಪೊಸ್ತಲರ ಕೃತ್ಯ 2ರಲ್ಲಿ ನಿಮ್ಮ ಪಾಪಗಳು ಪರಿಹಾರವಾಗುತ್ತದಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದುವಿರಿ. ಸಾಕು. ನೋಡಿ ಇಲ್ಲಿ ಎಷ್ಟು ಸ್ಪಷ್ಟವಾಗಿದೆ. ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು, ಯಾರ ಹೆಸರಿನಲ್ಲಿ? ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಹಾಗಾದ್ರೆ ಮತ್ತಾಯ 28:19ರಲ್ಲಿ ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಕೊಡ್ಲಿಕ್ಕೆ ಹೇಳಿದ್ರು. ಯೇಸು ಸ್ವಾಮಿ ಹೇಳಿದ್ದು ಮತ್ತೆ ಅಪೊಸ್ತಲನಾದ ಪೇತ್ರನು ಮಾಡಿದ್ದು ಸರಿಯಾಗಿದೆಯಾ? 100% ಸರಿಯಾಗಿದೆ. ನಾವು ಅನೇಕರು ಇವತ್ತು ಲೋಕದಲ್ಲಿದ್ದಂತ ಅನೇಕ ಸೇವಕರು ತಪ್ಪು ತಿಳ್ಕೊಂಡಿದ್ದಾರೆ. ಏನು? ತಂದೆ, ಮಗ, ಪವಿತ್ರಾತ್ಮ ಅನ್ನೋ ಆ ಟೈಟಲ್ ಹೇಳಿನೇ, ಆ ಶೀರ್ಷಿಕೆ ಹೇಳಿನೇ ಕೊಡ್ಬೇಕು ಅಂತ ಕೆಲವರು ತಪ್ಪು ತಿಳ್ಕೊಳ್ತಾರೆ. ಇದು ತಪ್ಪು ಅಂತಾರೆ ಕೆಲವರು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೊಡಬಾರ್ದು ಅಂತಾರೆ. ಹೀಗೆ ಇದೆ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಗೆ ಇದೆ ಅಂದ್ರೆ ಪೇತ್ರನು ಸುಳ್ಳಾಗ್ಬಿಟ್ಟ ಇಲ್ಲಿ. ಆಗ್ತಾನೆ ಇಲ್ವ ಹೇಳಿ? ಅದು ಬೇರೆ, ಪವಿತ್ರಾತ್ಮನ ಅವ್ರ ಮೇಲೆ ಬಂದ್ಬಿಟ್ಟಿದ್ದಾರೆ. ಮೊದಲನೇದಾಗಿ ಫಸ್ಟ್ ಟೈಮ್ ಬಂದ್ಬಿಟ್ಟಿದ್ದಾರೆ. ಫುಲ್ ಪವರ್ ಅಲ್ಲಿ ಇದ್ದಾರೆ ಅವರು. ಅನ್ಯ ಭಾಷೆ ಎಲ್ಲ ಮಾತಾಡಿದ್ದಾರೆ, ವರಗಳನ್ನು ಪಡೆದುಕೊಂಡಿದ್ದಾರೆ, ಧೈರ್ಯ ಬಂದ್ಬಿಟ್ಟಿದೆ. ಯೇಸುವನ್ನು 3 ಸಲ ತಳ್ಳಿದವನು, ಸುಳ್ಳು ಹೇಳಿದವನು, ಈಗ ಪೇತ್ರ ಸಾವಿರಾರು ಜನಗಳ ಮುಂದೆ ಎದ್ದು ನಿಂತ್ಕೊಂಡು ಧೈರ್ಯವಾಗಿ ಸುವಾರ್ತೆ ಸಾರ್ತಾ ಹೇಳ್ತಾ ಇದ್ದಾನೆ, ನೀವು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು ಅಂತ. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಅವನು ಹೇಳಿದ್ದು ಈ ವಾರ್ತೆ 100% ಸರಿಯಾಗಿದೆ. ಇದರ ಅರ್ಥವನ್ನು ನಾವು ಹೋದ ವಾರ ಆ ಕ್ಲಾಸಲ್ಲಿ ಕಲ್ತಿದ್ದೇವೆ. ಅದರ ಸಬ್ಜೆಕ್ಟು ಇದೆ, ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನಾವು ನೋಡ್ಬೋದು. ತಂದೆಯ,
ಮತ್ತು ಮಗನ ಮತ್ತು ಪವಿತ್ರಾತ್ಮನ ಹೆಸರು ಏನು ಅಂತ ಕೇಳಿದ್ರೆ ಆ ಹೆಸರೇ ಯೇಸು ಕ್ರಿಸ್ತನು. ಹಾಗಾಗಿ ಪೇತ್ರನಿಲ್ಲಿ ಕರೆಕ್ಟ್ ಆಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ಅವರು ಹಂಗೇನೆ ಮಾಡ್ತಾರೆ. ಇನ್ನು 2-3 ವಾಕ್ಯ ಅದಕ್ಕೆ ಜಾಯಿನ್ ಮಾಡೋಣ. ಆಕ್ಟ್ಸ್ 8:16, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 16ನೇ ವಾಕ್ಯ. ಯಾಕಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ನೋಡಿ, ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಇನ್ನೊಂದು ವಾಕ್ಯ ಆಕ್ಟ್ಸ್ 10:48, ಆಕ್ಟ್ಸ್ 10:48. ನಿಮಿಷ 10:48 ಅಲ್ಲ? 48. So he ordered. ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಸಾಕು ಸಾಕು ಆಯ್ತಾಯ್ತು. ಸಾಕು. 19:5, ಆಕ್ಟ್ಸ್ 19:5. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಸಾಕು. 22:16, ಆಕ್ಟ್ಸ್ 22:16. ಚಾಲು ಬನ್ನಿ. Salad. And now ಈಗ ನೀನೇಕೆ ಸಾವಕಾಶವನ್ನು ಮಾಡುತ್ತಿ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವುದಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೊಂಡನು. ನೋಡಿ, ಆತನ ಹೆಸರನ್ನು ಹೇಳಿಕೊಳ್ಳುವನಾಗಿ. ಆತನ ಹೆಸರು ಅಂದ್ರೆ ಯೇಸು ಕ್ರಿಸ್ತನ ಹೆಸರು. ಅಲ್ಲಿ ಫುಲ್ ಕಾಂಟೆಕ್ಸ್ಟ್ ಓದಿದ್ರೆ ಗೊತ್ತಾಗ್ತದೆ. ಸೊ ಇಷ್ಟೆಲ್ಲ ವಾಕ್ಯ ನೋಡಿದ್ದೇವೆ. ಯಾರು ಸಹ ತಂದೆ, ಮಗ ಮತ್ತು ಪವಿತ್ರ ಆತ್ಮ ಅಂತ ಹೇಳಿಬಿಟ್ಟು ದೀಕ್ಷಾ ಸ್ನಾನ ಕೊಟ್ಟಿದ್ದೇ ಇಲ್ಲ, ಎಲ್ಲಿಯೂ ಸಹ ಸಿಗಲ್ಲ. ಆಯ್ತಾ? ಹಾಗಾದ್ರೆ ನಾವು ಕೊಡಬೇಕಾಗಿದ್ದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವ್ರನ್ನ ಮುಳುಗಿಸಿ ಸ್ನಾನ ಕೊಡುವಾಗ ಅದು ಅಪ್ರೂವ್ ಆಗ್ತದೆ. ಓಕೆ, ಡನ್. ಪಾಯಿಂಟ್ ನಂಬರ್ ಎಷ್ಟಾಯ್ತು? 5 ಆಯ್ತು. ಮ್ಯೂಟ್ ಮಾಡಿ. 5 ಆಯ್ತು. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನು ಸುಮಾರು ಪಾಯಿಂಟ್ ಇದೆ, ಅದು ಅವಶ್ಯಕತೆ ಇಲ್ಲ. ಈಗ ಕೆಲವೊಬ್ರು ಕೇಳ್ಬೋದು, ಪುನಃ ಪಾಪ ಆದ್ರೆ ಏನ್ ಮಾಡೋದು ಅಂತ. ದೀಕ್ಷಾ ಸ್ನಾನ ಒಮ್ಮೆನೆ ತಗೊಳ್ತಾರೆ, ಪುನಃ ತಪ್ಪುಗಳು ನಡೆದ್ರೆ ಏನ್ ಮಾಡಬೇಕು? ಅದಕ್ಕೆ ವಾಕ್ಯಗಳು ಇಟ್ಟಿದ್ದಾರೆ, ಅದನ್ನ ಕ್ವಿಕ್ ಆಗಿ ಬರ್ಕೊಳ್ಳಿ. ಪಾಯಿಂಟ್ ನಂಬರ್ 6 ಅನ್ನು. ಹಾಗಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ಪುನಃ ಪಾಪ ಮಾಡಿಬಿಟ್ಟು ತೊಳ್ಕೊಳ್ಳಿ ಅಂತ. ಇಲ್ಲ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಹಾಗೆ ಅಲ್ಲ. ಅವರು ಅಕಸ್ಮಾತ್ ಬಿದ್ದುಬಿಟ್ರೆ, ಶೋಧನೆಗೆ ಒಳಪಟ್ಟು ಬಿದ್ದು ಬಿಟ್ಟರೆ ಅವರಿಗೋಸ್ಕರ ವಾಕ್ಯ ದೇವರು ಇಟ್ಟಿದ್ದಾರೆ. ಪಾಯಿಂಟ್ ನಂಬರ್ 6, ಮ್ಯಾಥ್ಯೂ 6:11-12, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 11-12. ಮ್ಯಾಥ್ಯೂ 6:11-12 ಕ್ವಿಕ್ ಆಗಿ ಓದಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿ, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ಸಾಕು 11ರಲ್ಲಿ ಓದಿದ್ದೀವಿ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು, ಅದೇ ರೀತಿ ನಮಗೆ ಅದೇ ದಿನದ ತಪ್ಪುಗಳನ್ನು ಕ್ಷಮಿಸು. ನಮಗೆ ತಪ್ಪು ಮಾಡಿದವ್ರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇಂಗ್ಲಿಷಲ್ಲಿ ಓದುವ. 11, Give us this day our daily bread, and forgive us our debts, as we forgive our debtors. See, And do enough. Give us this day, ಇವತ್ತಿನ ದಿನದ. Give us this day our daily bread, ಈ ದಿನದ ಆಹಾರ ನಮಗೆ ಕೊಡು. ಅಂಡ್ ಇಂಗ್ಲಿಷಲ್ಲಿ ಎಷ್ಟು ಚಂದವಾಗಿ ಕಂಟಿನ್ಯೂಷನ್ ಆಗಿ ಬರ್ದಿದ್ದಾರೆ ನೋಡಿ. ಅಂಡ್ ಅಂದ್ರೆ ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ. ಅಂಡ್ ಸೇಮ್ ಡೇ, ಅದೇ ದಿನ
ಫಾರ್ಗಿವ್ ಅಸ್ ಅವರ್ ಡೆಬ್ಟ್ಸ್. ಅದೇ ದಿನದ ಏನು, ಅದೇ ದಿನದ ಕ್ಷಮೆಯನ್ನು ಸಹ ಕೊಡು. ಅದ್ರ ಜೊತೆ ನಾನು ಬೇರೆಯವ್ರನ್ನ ಕ್ಷಮಿಸುತ್ತೇನೆ, ಅದೇ ದಿನದ ನನ್ನ ಕ್ಷಮೆಗೂ ಸಹ ಕೊಡು. ಅಂದ್ರೆ ಅರ್ಥ, ದಿನನಿತ್ಯದ ಆಹಾರ ಮತ್ತು ದಿನನಿತ್ಯದ ಕ್ಷಮೆ ಎರಡನ್ನು ಡೈಲಿ ಕೇಳಬೇಕು ನಾವು. ಇದು ಅರ್ಥ ಆಯ್ತಾ ಎಲ್ಲರಿಗೂ? ದಿನ ನಾವು ಊಟ ಮಾಡ್ತೀವಿ, ದಿನದ ಆಹಾರ ದೇವರೇ ಕೊಡುಗೆ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಸೊ ಅದೇ ರೀತಿ ದಿನಾಲು ನನ್ನ ತಪ್ಪುಗಳನ್ನು ಕ್ಷಮಿಸು, ನಾನು ಬೇರೆಯವ್ರನ್ನ ಕ್ಷಮಿಸ್ತಾ ಇರ್ತೀನಿ, ನನ್ನನ್ನು ಕ್ಷಮಿಸು ಅಂತ. ಒಂದು ವೇಳೆ ನಾವು ದಿನ ತಪ್ಪು ಮಾಡದೇ ಇದ್ದಿದ್ರೆ ಸ್ವಾಮಿ ವಾಕ್ಯ ಕೊಡ್ತಿದ್ರೆ, ಅವ್ರಿಗೆ ಗೊತ್ತಿದೆ ತಪ್ಪುಗಳಾಗ್ತಾ ಇರ್ತದೆ ಅಂತ. ಸೊ ಚಿಕ್ಕ ಪುಟ್ಟ ತಪ್ಪುಗಳು ಆಗ್ತಾ ಇರ್ತದೆ ಅಂತ ಗೊತ್ತಿದ್ದಗೋಸ್ಕರ ಡೈಲಿ ಫಾರ್ಗಿವ್ನೆಸ್ ಅನ್ನ ಕೇಳಿ ಅಂತ ಪ್ರಾರ್ಥನೆಯಲ್ಲಿ ಕಲಿಸಿದ್ದಾರೆ. ಇದರ ಜೊತೆಗೆ ಇನ್ನೊಂದೆರಡು ವಾಕ್ಯ ಬರ್ಕೊಳ್ಳಿ. ಜಾನ್ ಚಾಪ್ಟರ್ 13. ಇದೆಲ್ಲ ಗೊತ್ತಿರಬೇಕು ನಿಮಗೆ, ಯಾಕಂದ್ರೆ ಕೆಲವರು ಕೇಳ್ತಾರೆ ಪ್ರಶ್ನೆ. ಜಾನ್ ಚಾಪ್ಟರ್ 13 verse 10 and 11. ಯೋಹಾನ 10 ಮತ್ತು 11. ಸ್ನಾನ ಮಾಡಿಸಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೆಯನ್ನು ತೊಳೆಯುವುದಕ್ಕಾಗಿರುವುದಿಲ್ಲ. ಅವನ ಮೈಯೆಲ್ಲ ಶುದ್ಧವಾಗಿದೆ, ನೀವು ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ಹೇಳಿದನು. ಯೇಸು ತನ್ನನ್ನು ಹಿಡಿಕೊಡುವವನು ಇಂಥವನೇ ಎಂದು ತಿಳಿದದ್ದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಯೇಸು 12 ಶಿಷ್ಯರನ್ನು ಕುಳಿಸಿ ತಾನು ಕಾಲುಗಳನ್ನು ತೊಳಿತಾರೆ ಅಲ್ವಾ? 8ನೇ ವಾಕ್ಯ ನೋಡಿ. ಪೇತ್ರ ಹೇಳ್ತಾನೆ ಯೇಸುವಿಗೆ, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆದಿದ್ರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ. ಹಾಗಾದ್ರೆ ಈ ತೊಳೆಯೋದಂದ್ರೆ ಕೇವಲ ಕಾಲು ತೊಳೆಯೋದಾ ಅಂತ ನಮಗೆ ಒಂದು ಪ್ರಶ್ನೆ ಬಂದಾಗ ನಾವು ಇದಕ್ಕೆ ಉತ್ತರ ನೋಡುವ. ಅವಾಗ ಸೀಮೋನ ಪೇತ್ರ ಹೇಳ್ತಾನೆ, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರ ಅಲ್ಲ, ಕೈಗಳನ್ನು ತಲೆಯನ್ನು ಸಹ ತೊಳಿಬೇಕು ಅಂತಾನೆ. ಹಾಗಾದ್ರೆ ಯೇಸು ಸ್ವಾಮಿ ಹೇಳುವುದರ ಅರ್ಥ ಏನು ಅಂತ ಕಂಡುಹಿಡಿಯೋಣ. ಇದು ನೀರಿನಿಂದ ನಾವು ಸೋಪ್ ಹಾಕಿ ದಿನ ಸ್ನಾನ ಮಾಡ್ತೀವಿ ಆ ಸ್ನಾನನ ಅಥವಾ ಬೇರೆ ಏನೋ ಅಂತ ನೋಡಿದಾಗ 10ನೇ ವಾಕ್ಯದಲ್ಲಿ ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನು ತೊಳೆಯಬೇಕಾಗಿರುವುದಿಲ್ಲ. ಅಂದ್ರೆ ಅರ್ಥ, ಉದಾಹರಣೆಗೆ ನಮ್ಮ ದಿನನಿತ್ಯ ನಾವು ಸ್ನಾನ ಮಾಡ್ತೀವಿ, ಸ್ನಾನ ಮಾಡಿ ಆದ್ಮೇಲೆ ಸ್ವಲ್ಪ ಹೊರಗಡೆ ಅಂಗಳಕ್ಕೆಲ್ಲ ಹೋಗಿ ಬರ್ತೀವಿ. ಬಂದಾಗ ಕಾಲಿಗೆ ಸ್ವಲ್ಪ ಕೊಳಚೆತಾಗ್ತದೆ, ನಾವು ಮತ್ತೆ ವಾಶ್ರೂಮಿಗೆ ಹೋಗಿ ಕಾಲು ಮಾತ್ರ ತೊಳಿತೀವಿ, ಸ್ನಾನ ಪುನಃ ಮಾಡಿಸ್ಕೊಳ್ಳಲ್ಲ. ಕರೆಕ್ಟ್? ಅದೇ ರೀತಿ ಯೇಸು ಹೇಳ್ತಾ ಇರೋದು, ನಾನಿವಾಗ ನಿಮ್ ಕಾಲು ತೊಳಿತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ದೀಕ್ಷಾ ಸ್ನಾನದಲ್ಲಿ ಪೂರ್ಣವಾಗಿ ಪಾಪಗಳನ್ನು ತೊಳೆದುಕೊಂಡಿದ್ದೀರಾ. ಚಿಕ್ಕಂದಿನಿಂದ, ಹುಟ್ಟಿದಂದಿನಿಂದ ಈ ತನಕ ನೀವು ಮಾಡಿದ ಎಲ್ಲ ಪಾಪಗಳು ನಿಮ್ದು ತೊಳೆಯಲ್ಪಟ್ಟಿದೆ. ಅದಕ್ಕೋಸ್ಕರ ಸ್ನಾನ ಮಾಡಿಸಿಕೊಂಡವನ ಕಾಲುಗಳನ್ನು ತೊಳೆದ್ರೆ ಸಾಕು, ಬೇರೆ ಏನು ತೊಳೆಯಬೇಕಾಗಿರುವುದಿಲ್ಲ. ಅಂದ್ರೆ ಆ ದಿನದ ತಪ್ಪುಗಳನ್ನು ತೊಳೆದ್ರೆ ಸಾಕು. ಅರ್ಥ ಆಗ್ತಿದ್ಯಾ? ಯಾಕೆ ಮುಂದೆ ಹೇಳ್ತಾರೆ, ಅವನ ಮೈಯೆಲ್ಲ ಶುದ್ಧವಾಗಿದೆ ಆಲ್ರೆಡಿ, ನೀವೆಲ್ಲರೂ ಶುದ್ಧರಾಗಿದ್ದೀರಿ. ಸೊ ಇಲ್ಲಿ ಪಾಪದ ವಿಷಯ ಹೇಳ್ತಾ ಇದ್ದಾರೆ ಅನ್ನುವುದಕ್ಕೆ ಮುಂದಿನ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳೋಣ. ಇದು ಕೇವಲ ಸೋಪು ಮತ್ತು ನೀರಿನ ವಿಷಯ ಅಲ್ಲ, ಪಾಪ ತೊಳೆಯುವ ವಿಷಯ ಆಗಿತ್ತು. ಏನು? ಯೇಸು ನೀರನ್ನು ತೆಗೆದುಕೊಂಡು ಅವರ ಕಾಲು ತೊಳಿಲಿಕ್ಕೆ ಬಂದಿದ್ದು ಅದು ನಿಜವಾಗಿ ಸೋಪು ಮತ್ತು ನೀರಿಂದ ತೊಳೆಯುವಂತ ಅರ್ಥ ಆಗಿರ್ಲಿಲ್ಲ. ಅದರ ಅರ್ಥ ಏನಾಗಿತ್ತು ಅಂತ ಹೇಳಿದ್ರೆ, ದಿನನಿತ್ಯದ ಪಾಪ ತೊಳಿಬೇಕಿತ್ತು. ಯಾಕೆ? ಮುಂದೆ ನೋಡಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದನು. ಹಾಗಂದ್ರೆ ಏನು? ಯೇಸು ಹೇಳ್ತಾ ಇದ್ದಾರೆ, ತನ್ನನ್ನು ಹಿಡುಕೊಡುವವನು ಇಂಥವನೇ ಎಂದು ತಿಳಿದಿದ್ದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದನು. ಅದು ಯಾರ ಬಗ್ಗೆ ಆಗಿತ್ತು? ಯೂದಸ್ ಇಸ್ಕರಿಯೋತ್ ಅಲ್ವಾ? ಯೂದಸ್ ಇಸ್ಕರಿಯೋತನೊಬ್ಬನವರ ಮಧ್ಯದಲ್ಲಿದ್ದನು, ಯೇಸುವನ್ನು ಹಿಡಿಕೊಡ್ಲಿಕ್ಕೆ ಇದ್ದವನು. ಅವನು ಪಾಪದಲ್ಲಿದ್ದನು, ಅವನೊಳಗಡೆ ಪಾಪ ಇತ್ತು, ಅವನು ಶುದ್ಧನಲ್ಲ ಆಗಿದ್ದನು. ಅವನ ಮೈಯೆಲ್ಲ ಪುನಃ ತೊಳಿಬೇಕಿತ್ತು, ಅಂದ್ರೆ ಅವನಿಗೆ ಪುನಃ ದೀಕ್ಷಾ ಸ್ನಾನ ಬೇಕಿತ್ತು. ಅದಕ್ಕೋಸ್ಕರ ಸ್ವಾಮಿ ಹೇಳ್ತಾರೆ, ಅವನು ಮಾತ್ರ ಶುದ್ಧ ಅಲ್ಲ, ಒಬ್ಬನು ಶುದ್ಧರಲ್ಲ ನಿಮ್ಮಲ್ಲಿ, ಬಾಕಿ ಎಲ್ರು ನೀವು ಶುದ್ಧರಾಗಿದ್ದೀರಿ.
ಅಂದ್ರೆ ಅರ್ಥ ಇದು ನೀರು ಮತ್ತು ಸೋಪಿನ ಶುದ್ಧೀಕರಣ ಅಲ್ಲ. ಕಾಲು ತೊಳೆಯುವುದರ ಅರ್ಥ ದಿನನಿತ್ಯದ ಪಾಪಗಳನ್ನು ಕ್ಷಮೆ ಯಾಚಿಸಿ ತೊಳೆದುಕೊಳ್ಳುವುದೇ ಈ ವಾಕ್ಯ ಭಾಗದ ಅರ್ಥವಾಗಿದೆ. ಎಲ್ರಿಗೂ ಅರ್ಥ ಆಯ್ತಾ? ಪುನಃ ಹೇಳ್ಬೇಕಾ? ಅರ್ಥ ಆಯ್ತು. ವೆರಿ ಗುಡ್. ಆಯ್ತು. ಸ್ತೋತ್ರ. ಕೊನೆಯದಾಗಿ ಒಂದು ವಾಕ್ಯ, ಕೊನೆಯ ವಾಕ್ಯ, 1 Corinthians chapter 11, ಲಾಸ್ಟ್ ವರ್ಸ್. 1 Corinthians chapter 11, 1 ಕೊರಿಂಥಿ 11ನೇ ಅಧ್ಯಾಯ, ವಾಕ್ಯ 27ರಿಂದ 32. ಇದು ಕರ್ತನ ಭೋಜನದ ಬಗ್ಗೆ, ಅದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ಎಂಬುದಾಗಿ. 27ರಿಂದ 1 Corinthians chapter 11, 1 Corinthians chapter 11, 27ರಿಂದ 32. ಹೀಗಿರುವುದರಿಂದ ಯಾವನಾದರೂ ಅಯ್ಯನಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದ್ರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯೋದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಸಾಕು ಸಾಕು ಸಾಕು. ನೋಡಿ, ಇಲ್ಲಿ ಕರ್ತನ ಭೋಜನವನ್ನು ತಯಾರು ಮಾಡ್ತಾರೆ ಸಭೆಯಲ್ಲಿ. ಅದಕ್ಕೆ ಮುಂಚಿತವಾಗಿ ನಾವು ಪಶ್ಚಾತ್ತಾಪ ಪಡಬೇಕು, ತಪ್ಪುಗಳಿದ್ರೆ ಅರಿಕೆ ಮಾಡಿ ನಮ್ಮನ್ನೇ ಶುದ್ಧ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಕಲಿಸ್ತಾ ಇರ್ತಾನೆ. ಏನದು? ಹೀಗಿರುವುದರಿಂದ ಯಾವನಾದ್ರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿನ್ನಬಾರ್ದು. ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಅಂದ್ರೆ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ನಾವು ಏನಾದ್ರೂ ತಪ್ಪುಗಳಿದ್ರೆ ಅಲ್ಲಿ ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನು ಕೇಳಿ ಆಮೇಲೆ ರೊಟ್ಟಿಯಲ್ಲಿಯೂ ಪಾನಪಾತ್ರೆಯಲ್ಲಿಯೂ ಭಾಗವಹಿಸ್ಬೇಕು. ಅಂದ್ರೆ ನೋಡಿ, ಆ ಕ್ಷಣದಲ್ಲಿ ನಾವು ಪುನಃ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕಂತ ಇಲ್ಲ. ಅಲ್ಲೇ ನಾವು ಕರ್ತನ ಮುಂದೆ ಮೌನವಾಗಿ ಏನ್ ಮಾಡ್ಬೋದು? ನಾವು ಪಶ್ಚಾತ್ತಾಪ ಪಡ್ಬೋದು, ಆಮೇಲೆ ಕರ್ತನ ಭೋಜನದಲ್ಲಿ ಭಾಗವಹಿಸ್ಬೋದು. ಒಂದು ವೇಳೆ ನಮ್ಮನ್ನು ವಿವೇಚಿಸಿದೆ ಅಂದ್ರೆ ಪಶ್ಚಾತ್ತಾಪ ಪಡಿದ್ದೆ ಯಾರಾದ್ರೂ ಆ ರೊಟ್ಟಿಯಲ್ಲಿ ಕರ್ತನ ಭೋಜನದಲ್ಲಿ ಭಾಗವಹಿಸಿದ್ರೆ ಏನಾಗ್ತದೆ ಅಂತ ಮುಂದಿನ ವಾಕ್ಯ ಹೇಳ್ತಾರೆ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತೆಗೆದುಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ಏನಾಗ್ತದೆ? ನ್ಯಾಯ ತೀರ್ಪಿಗೊಳಗಾಗುವನು. ಅಂದ್ರೆ ಅರ್ಥ, ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವುದಕ್ಕಿಂತ ಮುಂಚೆ ಒಂದು ವೇಳೆ ನಮ್ಮ ಪಾಪಗಳನ್ನು ಪಶ್ಚಾತ್ತಾಪ ಪಟ್ಟು ಸಾರಿ ಕೇಳದೆ ಭೋಜನದಲ್ಲಿ ಭಾಗಿಯಾದ್ರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗ್ತೀವಂತೆ. ಅದು ಎಷ್ಟು ಡೇಂಜರ್ ಆಗಿದೆ ಅಂದ್ರೆ 30ನೇ ವಾಕ್ಯ, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಮತ್ತು ಅನೇಕರು ಸಾವನ್ನು ಸಹ ಅಪ್ತಾರಂತೆ. ಅದಕ್ಕೋಸ್ಕರ ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ಳುವಾಗ ನಮ್ಮಲ್ಲಿ ಯಾವುದೇ ಪಾಪ ಇದ್ರೂ ಸಹ ಒಮ್ಮೆ ನಾವು ಏನ್ ಮಾಡ್ಬೇಕು? ಪಶ್ಚಾತ್ತಾಪ ಪಟ್ಕೊಂಡು ಯೇಸುವೆ ನನ್ನನ್ನು ಕ್ಷಮಿಸು ಅಂತ ಕೇಳ್ಬಿಟ್ಟೆ ಆಮೇಲೆ ಭೋಜನದಲ್ಲಿ ಪಾಲ್ಗೊಳ್ಬೇಕು. ನಾವೇ ವಿಚಾರಿಸ್ಕೊಂಡ್ರೆ ನಮಗೆ ವಿಚಾರಣೆ ಆಗುವುದಿಲ್ಲ. ಅಂದ್ರೆ ನಾವು ಪಶ್ಚಾತ್ತಾಪ ಪಟ್ಕೊಂಡು ಕರ್ತನ ಭೋಜನದಲ್ಲಿ ಪಾಲ್ಗೊಂಡ್ರೆ ನಮಗೆ ಬೇರೆ ಶಿಕ್ಷೆ ಬರುವುದಿಲ್ಲ. ಇಲ್ಲ ಅಂದ್ರೆ ಶಿಕ್ಷೆ ಬರ್ತದೆ. ಎಂತ ಶಿಕ್ಷೆ? ರೋಗ ಬರ್ತದೆ. ಏನು? ರೋಗ ಬರ್ತದೆ. ಒಂದು ರೋಗ, ಬಲಹೀನರು ಅಂದ್ರೆ ರೋಗಿಗಳು, ಬಲಹೀನರು ಮತ್ತು ಸಾವು. ಈ 3 ಅಂಶ ಇಲ್ಲಿ ಬರೆದಿದ್ದಾರೆ. ಅದಕ್ಕೋಸ್ಕರ ಸಭೆಯಲ್ಲಿ ನಾವು ಕರ್ತನ ಭೋಜನದಲ್ಲಿ ಭಾಗವಹಿಸುವುದಕ್ಕಿಂತ ಮುಂಚೆ ಪಶ್ಚಾತ್ತಾಪ ಪಡಬೇಕು. ಅದನ್ನೇ ಯೇಸು ಮಾಡಿದ್ದು.
ಭೋಜನ ಕೊಡುವುದಕ್ಕಿಂತ ಮುಂಚೆ ಅವರ ಕಾಲುಗಳನ್ನು ತೊಳೆದಿದ್ದು, ಅದರ ಅರ್ಥ ಅವರ ಪಾಪಗಳನ್ನು ತೊಳೆದಿದ್ದು. ಇಸ್ ಇಟ್ ಕ್ಲಿಯರ್? ಇಷ್ಟೇ. ಸೊ 6 ಪಾಯಿಂಟ್ ಸಾಕು ನಿಮಗೆ. ಸೊ ಇದು ಬೇಕಾದಷ್ಟು ಇಷ್ಟು ಕ್ಲಾರಿಟಿ ನಿಮಗೆ ಕೊಟ್ಟಿದ್ದೇನೆ. ನಮಗೆ ನೋಟ್ಸ್ ಎಲ್ಲ ತುಂಬ ಉಪಕಾರ ಆಗ್ಬೋದು. ಓಕೆ, ಸೊ ಕರ್ತನಿಗೆ ಸ್ತೋತ್ರ. ಏನಾದರೂ ಸಂಶಯ ಅಥವಾ ಪ್ರಶ್ನೆ ಇದ್ರೆ ಕೇಳಿ. ಯಾರಿಗಾದ್ರೂ ಸಂಶಯ ಅಥವಾ ಪ್ರಶ್ನೆ ಇದ್ರೆ ಕೇಳ್ಬೋದು ಬೇಗ. ಥ್ಯಾಂಕ್ ಯು ಜೀಸಸ್. Brother, Yeah. faith plus baptism, what is it? Salvation. Sorry, thank you so much. So you said Lakshana, so I didn't understand that. Okay. Okay, thank you. ಓಕೆ, ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಥ್ಯಾಂಕ್ ಯು ಜೀಸಸ್. ಓಕೆ, ಪ್ರಶ್ನೆ ಇಲ್ಲ ಅಂದರೆ ನಾನು ಇಲ್ಲಿ ಡಿಸ್ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಗಾಡ್ ಬ್ಲೆಸ್ ಯು. ಈ ಒಂದು ಕ್ಲಾಸಿನ ಮುಖಾಂತರ ಅನೇಕರಿಗೆ ಆಶೀರ್ವಾದ ಉಂಟಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಆಮೇಲೆ